ಓಕೆ ಫ್ರೆಂಡ್ಸ್, ಇವಾಗ ನೋಡಿ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಷನ್. ಏನಪ್ಪ ನೋಡಿ, ಇವಾಗ ರಾ ಇಮೇಜ್ ಇದೆ, ನಾನು ಅದನ್ನು ಏನು ಮಾಡಿದ್ದೀನಿ, ಒಂದು ಪ್ರಾಪರ್ ಇಮೇಜ್ ಮಾಡಿದ್ದೀನಿ. ಇವಾಗ ನನ್ನ ಡ್ಯೂಟಿ ಏನು ಸರ್, ಸುಮ್ಮನೆ ರಾ ಇಮೇಜಿಂದ ಲೈಕ್ ಅ ವೆರಿ ಪ್ರಾಪರ್ ಇಮೇಜ್ ಮಾಡಿದ್ರೆ ಮುಗೀತಾ ನನ್ನ ಕೆಲಸ? ನೋ. ಬೀಯಿಂಗ್ ಅ ಆಫೀಸರ್ ಯು ಹ್ಯಾವ್ ಟು ಯೂಸ್ ದಟ್ ಡೇಟಾ ಅಲ್ವಾ. I have to extract the data, right? Extracting the information, right? Yes, this process is called as extracting the information. Next topic ಏನು ನಮ್ಮದು, information extraction. Sir, is it in the syllabus, sir? Yes, why not? In the syllabus. Yes, it is in the syllabus. ಎಲ್ಲಿದೆ ನೋಡಿ ಇಲ್ಲಿದೆ. ಏನು ಹೇಳಿ, ರೆಕ್ಟಿಫಿಕೇಶನ್ ಆಯಿತು, ಆರ್ಡರ್ ರೆಕ್ಟಿಫಿಕೇಶನ್ ಆಯಿತು, ಮೊಸಾಯಿಕಿಂಗ್ ಆಯಿತು, ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಷನ್ ವೆರಿ ಇಂಪಾರ್ಟೆಂಟ್. ಓಕೆ, ಅದು ಏನದು ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಷನ್ ನೋಡಿ. ಓಕೆ, I am converting the image content into a very meaningful, very usable information. A process of converting the image content into a meaningful and visible, usable information is called as information extraction. ಹೌದಾ ಸರ್? ಏನೇನು ಬರುತ್ತೆ ಸರ್ ವಿಸಿಬಲ್? ಅದರಲ್ಲಿ ಏನೇನು ಬರ್ಬೋದು ಸರ್? ಸರ್, ಲ್ಯಾಂಡ್ ಯೂಸ್ ಏನಿದೆ, ಲ್ಯಾಂಡ್ ಕವರ್ ಏನಿದೆ, ಫ್ಯೂಚರ್ ಬೌಂಡ್ರೀಸ್ ಏನಿದೆ, ರೋಡ್ ಎಲ್ಲಿದೆ, ರಿವರ್ಸ್ ಎಲ್ಲಿದೆ, ಪಾರ್ಸಲ್ಸ್ ಎಲ್ಲಿದೆ. ಸಪೋಸ್ ಇಫ್ ಐ ಆಮ್ ಅ ಇಂಜಿನಿಯರ್, ಇಫ್ ಐ ಆಮ್ ಅ PW ಇಂಜಿನಿಯರ್, ವೇರ್ ಇಸ್ ದ ರೋಡ್, ವಾಟ್ ಈಸ್ ದ ರೂಟ್ಸ್ ಆಫ್ ದ ರೋಡ್ಸ್. ಇಫ್ ಐ ಆಮ್ ಅ ಇರಿಗೇಷನ್ ಇಂಜಿನಿಯರ್, ವೇರ್ ಆರ್ ದ ರಿವರ್ಸ್, ವಾಟ್ ಈಸ್ ದ ಫ್ಲೋ ಆಫ್ ದ ರಿವರ್ಸ್, ವಾಟ್ ಆರ್ ದ ಡ್ಯಾಮ್ಸ್ ಆನ್ ದ ರಿವರ್ಸ್. If I am a revenue, if I am a revenue inspector, where is the land record, where is the land, where is the survey number, what is the survey number, what is the hissa number, ರೈಟ್? ನೀವು ನೋಡಿ ಎಲ್ಲರೂ ಅವರಿಗೆ ಬೇಕಾದಂಥ ಒಂದು ಯೂಸಬಲ್ ಇನ್ಫಾರ್ಮೇಷನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ, ರೈಟ್? ಚೇಂಜ್ ಡಿಟೆಕ್ಷನನ್ನು ನೀವು ನೋಡಬೇಕು, ಬಿಫೋರ್ ಏನಿತ್ತು, ಆಫ್ಟರ್ ಏನಿತ್ತು, ಅದನ್ನು ಕೂಡ ನಾನು ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದಲ್ವಾ ಸರ್? ಒಂದು ವೆರಿ ಲ್ಯಾಂಡ್ ಮಾರ್ಕ್ ಪ್ರೋಗ್ರಾಮ್ ಇದೆ ನಮ್ಮ ಒಂದು ಇಂಡಿಯಾದಲ್ಲಿ. ರೈತರಿಗೆ ಬೆಳೆ ಹಾನಿ ಆಗುತ್ತಲ್ವಾ, ಆವಾಗ ನಮಗೆ ಆದಂಥ ಒಂದು ಇನ್ಸೂರೆನ್ಸ್ ಕೊಡ್ತೀವಿ ರೈತರಿಗೆ, ರೈಟ್? ಸುಮ್ಮನೆ ಕೊಡ್ತಾರೇನ್ರಿ? ನೋ, ದೆರ್ ಆರ್ ವೆರಿ ಗುಡ್ ಪ್ರೊಸೀಜರ್. ಡಿಸಾಸ್ಟರ್ ಆಗಿದೆ ಅಂತ ಅಂದ್ಕೊಳ್ಳಿ, ಆ ಡಿಸಾಸ್ಟರ್ಗಿಂತ ಮುಂಚೆ ವಾಟ್ ವಾಸ್ ದ ಲ್ಯಾಂಡಲ್ಲಿ ಹೆಂಗಿತ್ತು, ಡಿಸಾಸ್ಟರ್ ಆದಮೇಲೆ ಲ್ಯಾಂಡ್ ಹೆಂಗಿತ್ತು, ಈ ಡಿಟೆಕ್ಷನ್ ಮಾಡ್ತಾರೆ, ಚೇಂಜ್ ಡಿಟೆಕ್ಷನ್ ನೋಡ್ತಾರೆ. ಇದರಲ್ಲಿ ಏನಾದರೂ ಇದೆಯಾ, ಲೈಕ್ ಏನಾದರೂ ಹಾಳಾಗಿದೆಯಾ, ಏನಾದರೂ ಕ್ರಾಪ್ ಲಾಸ್ ಆಗಿದೆಯಾ, ಇದನ್ನೆಲ್ಲ ನೋಡಿದಾಗ ಒಂದು ಇಸ್ರೋ ಅವರು ಎನಲೈಸ್ ಮಾಡಿ ರಿಪೋರ್ಟ್ ಕೊಡ್ತಾರೆ ಗೌರ್ಮೆಂಟ್ಗೆ. ದೇ ಗಿವ್ ರಿಪೋರ್ಟ್ಸ್ ಟು ದ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್. ದೇ ವಿಲ್ ಎನಲೈಸ್ ಇಫ್ ಡಿಸಾಸ್ಟರ್ ಅಂದಮೇಲೆ ಅಗ್ರಿಕಲ್ಚರ್ಗೆ ಹೋಗುತ್ತೆ, ಪ್ಲಸ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವ್ರಿಗೆ ಹೋಗಿ, ಸಿನ್ಸ್ ಈ ಈಸ್ ದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಒಂದು ಕಸ್ಟೋಡಿಯನ್ ಆಗಿರ್ತಾರೆ, ಅವ್ರು ಏನು ಮಾಡ್ತಾರೆ, ಎನಲೈಸ್ ಮಾಡಿ ಪರಿಹಾರ ನಿಧಿ ಕೊಡ್ತಾರೆ, ಎಷ್ಟು ಲಾಸ್ ಆಗಿದೆ ಅಂತ. ದಿಸ್ ಡಿಟೆಕ್ಷನ್ ಕೂಡ ನಾನು ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಷನ್ ಮಾಡ್ಬೋದಲ್ವಾ ಈ ಒಂದು ಇಮೇಜಿಂದ? ಎಸ್, ಚೇಂಜ್ ಎಕ್ಸಾಂಪಲ್ ನಮ್ಮ ಒಂದು UPSC ಪ್ರಿಲಿಮ್ಸಲ್ಲಿ ಒಂದು ಕ್ವಶನ್ ಕೇಳಿದ್ರು, ಏನಂತ, ಅರಲ್ಸಿ ಅನ್ನೋದು ಎಷ್ಟೋ 30 years 20 years ಬ್ಯಾಕ್ ಒಂಥರ ಇತ್ತು, ಇವಾಗ ಇಟ್ ಇಸ್ ಟೋಟಲಿ ಸ್ಟ್ರೆಂಗ್ತ್. ಏನಕ್ಕೆ? ಬಿಕಾಸ್ ಇಟ್ ಗಾಟ್ ಡ್ರೈಡ್ ಅಪ್. ಅದು ನಮಗೆ ಹೆಂಗೆ ಗೊತ್ತಾಯಿತು ಸರ್? ಸ್ಯಾಟಲೈಟಲ್ಲಿ ಅವಾಗ 1977 ಒಂದು ಫೋಟೋ ಹೆಂಗಿತ್ತು, 1989 ಹೆಂಗಿದೆ, 2006 ಹೆಂಗಿದೆ. ಐ ಆಮ್ ಸೀಯಿಂಗ್ ದ ವಿಸಿಬಲ್ ಡಿಟೆಕ್ಷನ್ ಮಾಡ್ತಾ ಇದೆ ನೋಡಿ, ವಿಸಿಬಲ್ ಚೇಂಜಸ್ ನಾನು ಕಾಣ್ತಾ ಇದೆ. ಹೆಂಗೆ? ಬಿಕಾಸ್ ಐ ಆಮ್ ಗೆಟಿಂಗ್ ದಿಸ್ ಇನ್ಫಾರ್ಮೇಷನ್ಸ್ ಫ್ರಮ್ ದ ಸ್ಯಾಟಲೈಟ್ ಇಮೇಜಸ್, ಐ ಆಮ್ ಎಕ್ಸ್ಟ್ರಾಕ್ಟಿಂಗ್ ದೋಸ್ ಇನ್ಫಾರ್ಮೇಷನ್ಸ್, ರೈಟ್? ಇವಾಗ ಎಕ್ಸಾಂಪಲ್ ನಮ್ಮ ಟಿಪಿಕಲ್ ಬೆಂಗಳೂರು ನೋಡಿ, ಇದು ಬಂದ್ಬಿಟ್ಟು ಒಂದು IISc ಅವರ ರಿಪೋರ್ಟ್ ಇದೆ. ಇದು IISc ರಿಪೋರ್ಟ್ ಆನ್ ಬೆಂಗಳೂರು ಅರ್ಬನೈಜೇಷನ್ ನೋಡಿ. 1973 ಎಷ್ಟು ಗ್ರೀನರಿ ಇತ್ತು, 1992 ನೋಡಿ ಎಷ್ಟು ಅರ್ಬನೈಸ್ಡ್ ಆಗ್ತಾ ಇದೆ, 1999 ಏನು, 2003 ನೋಡಿ ಇವಾಗ ಎಷ್ಟು ಅರ್ಬನೈಸ್ಡ್ ಆಗಿದೆ. ಈ ಥರ ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಷನ್ ಮಾಡಿದ ಮೇಲೆ ನಾನು ನೋಡಿ ಕಲರ್ ಕೊಡ್ತಾ ಇದ್ದೀನಿ, ಕಲರ್ ಕೋಡ್ಸ್, ಬಿಲ್ಟಪ್ ಎಷ್ಟು ಅರ್ಬನೈಸ್ಡ್ ಬಿಲ್ಟಪ್ ಆಗಿದೆ, ಸ್ಟಿಲ್ ವಾಟರ್ಸ್ ಏನಿದೆ, ವೆಜಿಟೇಷನ್ಸ್ ಏನಿದೆ, ಅದರ್ಸ್ ಏನಿದೆ, ರೈಟ್? ಐ ಆಮ್ ಕ್ಲಾಸಿಫೈಯಿಂಗ್ ದೋಸ್ ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಟೆಡ್, ರೈಟ್? ಅದು ಏನಾಗುತ್ತೆ, ಕ್ಲಾಸಿಫಿಕೇಶನ್ಸ್ ಆಫ್ ಡೇಟಾ ಆಗುತ್ತೆ. ಅದು ನೆಕ್ಸ್ಟ್ ಟಾಪಿಕ್ ಇದೆ, ನಾವು ನೋಡೋಣ. ಗೊತ್ತಾಯ್ತಲ್ವಾ? ಐ ಕ್ಯಾನ್ ಫೈಂಡ್ ದ ವಿಸಿಬಲ್ ಡಿಟೆಕ್ಷನ್, ರೈಟ್? ಎಸ್, ನಾನು
ಏರಿಯಾ ಕಂಡುಹಿಡಿಬೋದು, ಲೆನ್ಸ್ ಕಂಡುಹಿಡಿಬೋದು, ಸ್ಟ್ಯಾಟಿಸ್ಟಿಕ್ ಸಮರೈಸ್ ಮಾಡ್ಬೋದು. ದೀಸ್ ಆರ್ ಆಲ್ ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಷನ್ ಮಾಡ್ಬೋದು ನಾನು. ಓಕೆ, ಇಮೇಜಸಲ್ಲಿ ಇವೆಲ್ಲ ಇರ್ತವೆ. ಫಾರೆಸ್ಟ್ ಏನು, ವಾಟರ್ ಏನು, ಬಿಲ್ಟಪ್ ಏನು, ರೋಡ್ಸ್ ಏನು, ಅಗ್ರಿಕಲ್ಚರ್ ಏನು. ಎಸ್, ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಷನ್ ವರ್ಕ್ಫ್ಲೋ ನೋಡಿ ಫ್ರೆಂಡ್ಸ್ ಏನಿರುತ್ತೆ. ರಾ ಇಮೇಜ್ ತಗೊಳ್ಳಿ, ಅದನ್ನು ಪ್ರಾಸೆಸ್ ಮಾಡಿ, ಕರೆಕ್ಷನ್ಸ್ ಮಾಡಿ, ರೇಡಿಯೋಮೆಟ್ರಿಕ್ ಕರೆಕ್ಷನ್ಸ್ ಅಂದರೆ ಬ್ರೈಟ್ನೆಸ್ ಕರೆಕ್ಷನ್ಸ್ ಆಗಲಿ, ಜಾಮೆಟ್ರಿಕ್ ಕರೆಕ್ಷನ್ಸ್ ಆಗಲಿ, ಇಮೇಜ್ ಎನ್ಹ್ಯಾನ್ಸ್ಮೆಂಟ್ ಆಗಲಿ ಮಾಡಿದ ಮೇಲೆ ನಾನು ಏನು ಮಾಡ್ತೀನಿ, ಆ ಒಂದು ವಿಸಿಬಲ್ ಏನೇನಿರುತ್ತೆ ಅದನ್ನು ನಾನು ಕ್ಲಾಸಿಫಿಕೇಷನ್ ಮಾಡ್ತೀನಿ, ಅದನ್ನು ಇಮೇಜ್ ಎಕ್ಸ್ಟ್ರಾಕ್ಷನ್ಸ್ ಮಾಡ್ತೀನಿ. ಐ ವಿಲ್ ಬಿ ಕ್ಲಾಸಿಫೈಯಿಂಗ್ ದೋಸ್ ಪಿಕ್ಸೆಲ್ಸ್. ಅಲ್ಲಿ ಬಂದಿರುವಂತಹ ನನಗೆ ಇಮೇಜಸ್ಗಳನ್ನು ನಾನು ಕ್ಲಾಸಿಫೈ ಮಾಡ್ತೀನಿ, ಇದು ಯಾವುದು, ಇದು ಏನು, ಇದು ಎಂತ ಅಂತ ಕ್ಲಾಸಿಫಿಕೇಷನ್ ಮಾಡ್ತೀನಿ, ಫೀಚರ್ ಡಿಟೆಕ್ಷನ್ಸ್ ಮಾಡ್ತೀನಿ, ಬೌಂಡ್ರಿ ಎಕ್ಸ್ಟ್ರಾಕ್ಷನ್ಸ್ ಮಾಡ್ತೀನಿ. ದಿಸ್ ಆರ್ ಆಲ್ ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಷನ್ಸ್. ಬಂದಿರುವಂತಹ ಮಾಹಿತಿಯಿಂದ ನಾನು ಏರಿಯಾಸ್ ಏನಂತ ಕಂಡುಹಿಡಿತೀನಿ, ಲೆಂತ್, ಸ್ಟ್ಯಾಟಿಸ್ಟಿಕ್, ಸಮ್ಮರೀಸ್, ಐ ಕ್ಯಾನ್ ಫೈಂಡ್ ದಮ್. ಇವೆಲ್ಲ ಮಾಡಿದ ಮೇಲೆ ನನಗೇನಾಗ್ತಾ ಇದೆ ಫ್ರೆಂಡ್ಸ್, ಐ ಆಮ್ ಗೆಟಿಂಗ್ ಅ ವೆರಿ ಯೂಸ್ಫುಲ್ ಇನ್ಫಾರ್ಮೇಷನ್ ಫಾರ್ ಮೈ ಡಿಸಿಷನ್ ಮೇಕಿಂಗ್ ಇನ್ ಅಡ್ಮಿನಿಸ್ಟ್ರೇಷನ್. ಐ ಆಮ್ ಮೇಕಿಂಗ್ ಲೇಯರ್ಡ್ ಇನ್ಫಾರ್ಮೇಷನ್ಸ್. ರಿವರ್ ಇದೆ ಅಂದರೆ ರಿವರ್ದು ಏನು ಇನ್ಫಾರ್ಮೇಷನ್ಸ್ ಏನಿದೆ, ಡೆಸರ್ಟ್ ಇದೆ ಅಂತಂದರೆ ಡೆಸರ್ಟ್ದು ಇನ್ಫಾರ್ಮೇಷನ್ಸ್ ಏನಿದೆ, ಗ್ರೀನ್ ಕಲರ್ ಫಾರೆಸ್ಟ್ ಇದೆ ಅಂದರೆ ಫಾರೆಸ್ಟ್ ಇನ್ಫಾರ್ಮೇಷನ್ಸ್ ಏನಿದೆ. ಐ ಆಮ್ ಗೆಟಿಂಗ್ ದೋ GIS ಲೇಯರ್ಸ್. ಪ್ರತಿಯೊಂದು ಕ್ಯಾರೆಕ್ಟರ್ದು ಲೇಯರ್ಸ್ ಮಾಡ್ತಾ ಇದ್ದೀನಿ ನಾನು. ಅದರದ್ದು ಎಲ್ಲ ರಿಪೋರ್ಟ್ಸ್ ತೆಗಿತೀನಿ, ಅದರಿಂದ ನಾನು ಡಿಸಿಷನ್ ತಗೋಬೋದು. ಆಲ್ ದ ಮಿನಿಸ್ಟ್ರೀಸ್ ಆಫ್ ಇಂಡಿಯಾ ದೇ ಆರ್ ಯೂಸಿಂಗ್ ದೀಸ್ ರಿಪೋರ್ಟ್ಸ್ ಫಾರ್ ಬ್ರಿಂಗಿಂಗ್ ಆಲ್ ದ ಗವರ್ನಮೆಂಟ್ ಪಾಲಿಸೀಸ್, ಪ್ರೋಗ್ರಾಮ್ಸ್, ಪ್ರಾಜೆಕ್ಟ್ಸ್. ಓಕೆ, ಅದನ್ನು ಅಷ್ಟು ಈಸಿ ಇಲ್ಲ ಫ್ರೆಂಡ್ಸ್. ಡೇಟಾಸ್, ಫ್ಯಾಕ್ಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಡ್ಮಿನಿಸ್ಟ್ರೇಷನ್ ಟು ಬ್ರಿಂಗ್ ಅ ಪಾಲಿಸೀಸ್. ಅದು ತರಬೇಕು ಅಂದರೆ ಹಿಂದ್ಗಡೆ ಏನಂದರೆ ವೆರಿ ಗುಡ್ ಟೆಕ್ನಾಲಜಿ ಕಾಲ್ಡ್ GIS. ಇದು ಎಲ್ಲದಕ್ಕೂ ಇದೇ ಮೇಲೆ ಭಾಳ ಡಿಪೆಂಡ್ ಇದೆ ಎಂಟೈರ್ ಗವರ್ನಮೆಂಟ್ ಆನ್ ದಿಸ್ ಡೇಟಾ. ಓಕೆ, ಫಾರ್ ಬ್ರಿಂಗಿಂಗ್ ಪಾಲಿಸೀಸ್. ಅರ್ಥ ಆಯ್ತಲ್ವಾ? ಓಕೆ, ಕಾಮನ್ ಔಟ್ಪುಟ್ಸ್ ಏನು ಬರುತ್ತೆ, ಲ್ಯಾಂಡ್ ಯೂಸ್ ನಾನು ಏನಂತ, ಫೀಚರ್ ಬೌಂಡ್ರೀಸ್, ಡಿಟೆಕ್ಷನ್ ಕಂಡುಹಿಡಿಬೋದು, ಮೆಜರ್ಮೆಂಟ್ಸ್ ಮಾಡ್ಬೋದು. ಎಕ್ಸಾಂಪಲ್ ಸಪೋಸ್ ಬಿಫೋರ್ ಈ ಥರ ಇತ್ತು, ಆಫ್ಟರ್ ಈ ಥರ ಇದೆ, ಇವಾಗ ಏನಾಗಿದೆ, ಮ್ಯಾಪ್ ಚೇಂಜಸ್ ಏನೇನು ಕಾಣ್ತಾ ಇದೆ, ಐ ಕ್ಯಾನ್ ಫೈಂಡ್ ದೆಮ್, ರೈಟ್? ದಿಸ್ ಈಸ್ ವಾಟ್ ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಷನ್. ಸರ್ ನಾನು ಅದೇ ಹೇಳಿದೆ, ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಷನ್ ಮಾಡಿದ ಮೇಲೆ ನನಗೆ ಕ್ಲಾಸಿಫಿಕೇಷನ್ ಮಾಡಬೇಕು ಸರ್ ನಾನು ಆ ಒಂದು ಇಮೇಜಸಲ್ಲಿ. ಸ್ವಲ್ಪ ಇದನ್ನು ನೀವು ಇದೊಂದು ಡೆಫಿನೇಷನ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟು ಕ್ಲಾಸಿಫಿಕೇಶನ್ ಅಸೈನ್ಸ್ ದೀಸ್ ಪಿಕ್ಸೆಲ್ಸ್ ಅಂದರೆ ಏನು, ಈ ರೇಸ್ಟರ್ ಡೇಟಾಸನ್ನು ನಾನು ಕ್ಲಾಸಸ್ ಆಗಿ ಕನ್ವರ್ಟ್ ಮಾಡ್ತೀನಿ. ವೆಜಿಟೇಷನ್ ಕ್ಲಾಸಿಫಿಕೇಶನ್, ವಾಟರ್ ಕ್ಲಾಸಿಫಿಕೇಶನ್, ಬಿಲ್ಟಪ್ ಕ್ಲಾಸಿಫಿಕೇಶನ್ ಅಂತ ಮಾಡ್ತೀನಿ. ನಾನು ಸುಮ್ಮನೆ ರ್ಯಾಂಡಮ್ ಆಗಿ ವೆಜಿಟೇಷನ್ನು ಅದು ವಾಟರ್ ಅಂತ ಮಾಡ್ಬೋದಾ? ನೋ ನೋ ನೋ. ಬೇಸ್ಡ್ ಆನ್ ಸ್ಪೆಕ್ಟ್ರಲ್ ಏನಿದೆ. ಸ್ಪೆಕ್ಟ್ರಲ್ ಅಂದರೆ ಏನು ನೆನಪಿದೆ ಅಲ್ವಾ? ಸ್ಪೆಕ್ಟ್ರಲ್ ಕರ್ವ್ಸ್ ಬೇಸ್ಡ್ ಮಾಡ್ತಾರೆ ಅಂತ ಹೇಳಿದೆ ನಾನು. ಸ್ಪೆಕ್ಟ್ರಲ್ಸ್ ಅಂದರೆ ಸ್ಪೆಕ್ಟ್ರಲ್ ಕರ್ವ್ಸ್ ಇರುತ್ತೆ. ವಾಟರ್ ಅಂದ್ರೆ ಅದರದೇ ಆದಂಥ ಒಂದು ಕರ್ವ್ ಇದೆ, ರೈಟ್? ಅದರದೇ ಆದಂಥ ಒಂದು ವೇವ್ ಲೆಂತ್ ಇದೆ. ಆ ಬೇಸ್ ಮೇಲೆ ಕನ್ವರ್ಷನ್ ಮಾಡ್ತಾರಲ್ವಾ, ರೈಟ್? ವೆರಿ ಇಂಪಾರ್ಟೆಂಟ್. ಓಕೆ, ಟೆಕ್ಸ್ಚರ್ಸ್ ಮೇಲೆ ಕ್ಲಾಸಿಫಿಕೇಶನ್ ಮಾಡ್ತೀನಿ ನಾನು, ಕಂಟೆಕ್ಸ್ಚುವಲ್ಸ್ ಮೇಲೆ ಕ್ಲಾಸಿಫಿಕೇಶನ್ ಮಾಡ್ತೀನಿ. ಓಕೆ, ವೆರಿ ಇಂಪಾರ್ಟೆಂಟ್. ನೋಡಿ, ಸಪೋಸ್ ಇದು ಒಂದು ರಾ ಸ್ಯಾಟಲೈಟ್ ಇಮೇಜ್ ಇದೆ ನೋಡಿ, ಇದನ್ನು ಪಿಕ್ಸೆಲ್ ವ್ಯಾಲ್ಯೂಸ್ ಮಾಡ್ತೀನಿ. ಪಿಕ್ಸೆಲ್ ಅಂದರೆ ರೆಸ್ಟರ್ ಡೇಟಾ ಕನ್ವರ್ಟ್ ಮಾಡ್ತೀನಿ. ಅದನ್ನು ಈ ಅಲ್ಗಾರಿದಮ್ ಏನಿದೆ ಅಲ್ವಾ, ಈ ಅಲ್ಗಾರಿದಮ್ ಕನ್ವರ್ಟ್ ಮಾಡುತ್ತೆ, ಅದನ್ನು ಕ್ಲಾಸಿಫಿಕೇಶನ್ ಮಾಡಿಬಿಡುತ್ತೆ. ಎಕ್ಸಾಂಪಲ್ ನೋಡಿ, ಇಲ್ಲಿ ಥಿಮ್ಯಾಟಿಕ್ ಕ್ಲಾಸಿಫೈಡ್ ಮ್ಯಾಪ್. ವೆಜಿಟೇಷನ್ಸ್ ಏನಿದೆ, ವಾಟರ್ ಏನಿದೆ, ಬಿಲ್ಟಪ್, ಅಗ್ರಿಕಲ್ಚರ್. ನೋಡಿ, ಈ ಒಂದು ಕಲರ್ಫುಲ್ ಕ್ಲಾಸಿಫಿಕೇಶನ್ ಆಗಿದೆ ಅಲ್ವಾ, ದಿಸ್ ಈಸ್ ಕಾಲ್ಡ್ ಕ್ಲಾಸಿಫಿಕೇಶನ್. ಸರ್ ಇನ್ನೂ ಅರ್ಥ ಆಗಿಲ್ಲ ಸರ್ ನನಗೆ. ಎಸ್, ನನಗೆ ಅರ್ಥ ಗೊತ್ತು ಫ್ರೆಂಡ್ಸ್. ಎಷ್ಟೋ ನಮ್ಮ ಫ್ರೆಂಡ್ಸ್ಗೆ ಅರ್ಥ ಆಗಲ್ಲ ಸರ್ಟನ್ ಥಿಂಗ್ಸ್. ಐ ಆಮ್ ಹಿಯರ್ ಟು ಮೇಕ್ ದಟ್ ಸಿಂಪಲ್. ಓಕೆ, ಐ ಆಮ್ ಯೂಸಿಂಗ್ ದ ಟೆಕ್ನಾಲಜೀಸ್ ಟು ಮೇಕ್ ಯು ಗೈಸ್ ಸಿಂಪ್ಲರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಟೈಪ್ಸ್ ಆಫ್ ಇಮೇಜ್ ಕ್ಲಾಸಿಫಿಕೇಶನ್ ಏನಾಗ್ಬೋದು ಸರ್? ಸರ್, ಚಿತ್ರ ವರ್ಗೀಕರಣದ ಪ್ರಮುಖ ಪ್ರಕಾರಗಳೇನು? ಸರ್, ನಂಬರ್ 1 ಸೂಪರ್ವೈಸ್ಡ್ ಕ್ಲಾಸಿಫಿಕೇಶನ್. ಸರ್, ಏನಿದು ಸೂಪರ್ವೈಸ್ಡ್ ಕ್ಲಾಸಿಫಿಕೇಶನ್? ಸರ್, ಒಂದು ಇಮೇಜ್ ರಾ ಇಮೇಜ್ ಇದೆ, ಅದರಲ್ಲಿ ಪಿಕ್ಸೆಲ್ಸ್ ಇದೆ, ಐ ಮೀನ್ ರೇಸ್ಟರ್ ಡೇಟಾ ಇದೆ, ಅದನ್ನು ನಾನು ಕನ್ವರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಟ್ರೈನಿಂಗ್ ಡೇಟಾ ಏನಪ್ಪ ಅಂದರೆ, ಯೂಸರ್ ಫಸ್ಟ್ ಪ್ರೊವೈಡ್ಸ್ ದ ಟ್ರೈನಿಂಗ್ ಸ್ಯಾಂಪಲ್ಸ್ ಆಫ್ ದ ನೋನ್ ಕ್ಲಾಸಸ್ ಕೊಡ್ತಾರೆ. ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಗೊತ್ತು ಈ ಥರ ಸ್ಯಾಂಪಲ್ಸ್ ಇದೆ ತಗೊಳ್ಳಿ ಅಂತ ಹೇಳ್ತಾರೆ. ಬಳಕೆದಾರನು ಮೊದಲು ತಿಳಿದಿರುವ ವರ್ಗಗಳ ತರಬೇತಿ ಮಾದರಿಗಳನ್ನು ಫಸ್ಟ್ ನೀಡುತ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ? ದ ಅಲ್ಗಾರಿದಮ್ ಲರ್ನ್ಸ್ ಫ್ರಮ್ ದೀಸ್ ಸ್ಯಾಂಪಲ್ಸ್ ಆ್ಯಂಡ್ ಇಟ್ ಕ್ಲಾಸಿಫೈಸ್ ದ ರಿಮೈನಿಂಗ್ ಪಿಕ್ಸೆಲ್ಸ್. ಇವಾಗ ಏನಾಗುತ್ತೆ, ಫಸ್ಟ್ ಕೊಡ್ತಾರೆ, ಆಮೇಲೆ ಅಲ್ಗಾರಿದಮ್ ಪ್ರೊಸೆಸ್ ಆಗುತ್ತೆ. ಅಲ್ಗಾರಿದಮ್ ಈ ಮಾದರಿಗಳಿಂದ ಕಲಿತು ಉಳಿದ ಪಿಕ್ಸೆಲ್ಗಳನ್ನು ವರ್ಗೀಕರಿಸುತ್ತದೆ.
ಓಕೆ, ಫಸ್ಟ್ ಐ ವಿಲ್ ಬಿ ಗಿವಿಂಗ್ ಸ್ಯಾಂಪಲ್ಸ್, ದೆನ್ ಅಲ್ಗಾರಿದಮ್ ಕರೆಕ್ಷನ್. ಈ ಥರ ಆಗಿ ಕ್ಲಾಸಿಫಿಕೇಷನ್ ಆಗಿರುವಂತಹ ಒಂದು ಟೈಪ್ಗೆ ಸೂಪರ್ವೈಸ್ಡ್ ಕ್ಲಾಸಿಫಿಕೇಷನ್ ಅಂತೀನಿ. ಲೇಮನ್ ಎಕ್ಸಾಂಪಲ್ ನೋಡಿ ಏನಿದೆಪ್ಪ ನಿಮಗೋಸ್ಕರ. ಸರ್, ಇದು ಅರಣ್ಯ, ಇದು ನೀರು, ಇದು ನಗರ ಎಂದು ಮೊದಲು ಕಂಪ್ಯೂಟರ್ಗೆ ಕೆಲವು ಉದಾಹರಣೆಗಳನ್ನು ನಾವೇ ತೋರಿಸ್ತೀವಿ. ನಂತರ ಅಲ್ಗಾರಿದಮಲ್ಲಿ ಏನಾಗುತ್ತೆ ಗೊತ್ತಾ, ಅದು ಉಳಿದ ಚಿತ್ರವನ್ನು ಅದೇ ಆಧಾರದ ಮೇಲೆ ಗುರುತಿಸುತ್ತದೆ. ಟ್ರೈನಿಂಗ್ ಸ್ಯಾಂಪಲ್ಸ್ ಕೊಡ್ತೀನಿ, ಅಲ್ಗಾರಿದಮ್ ಲರ್ನ್ ಮಾಡುತ್ತೆ, ಕ್ಲಾಸಿಫೈ ಇಮೇಜ್ ಮಾಡುತ್ತೆ. ದಿಸ್ ಇಸ್ ಕಾಲ್ಡ್ ಸೂಪರ್ವೈಸ್ಡ್ ಕ್ಲಾಸಿಫಿಕೇಶನ್. ಸರ್, ವಾಟ್ ಈಸ್ ಅನ್ಸೂಪರ್ವೈಸ್ಡ್ ಕ್ಲಾಸಿಫಿಕೇಶನ್? ಜಸ್ಟ್ ಉಲ್ಟಾ ಮೈ ಡಿಯರ್ ಫ್ರೆಂಡ್ಸ್. ಏನು ಗೊತ್ತಾ, ಅಲ್ಗಾರಿದಮ್ ಏನು ಮಾಡುತ್ತೆ, ತನ್ನಿಂದ ತಾನೇ ಈ ಪಿಕ್ಸಲ್ಸ್ಗಳನ್ನು ತಾನೇ ಕಂಬೈನ್ ಮಾಡಿಕೊಂಡು ಕ್ಲಸ್ಟರ್ಸ್ ಮಾಡಿಕೊಂಡು ಕ್ಲಾಸಿಫಿಕೇಶನ್ ಮಾಡುತ್ತೆ. ಸಪೋಸ್ ಗಿಡ ಇದೆ ಅಂದ್ಕೊಳ್ಳಿ, ಗಿಡಗಳು ಎಲ್ಲೆಲ್ಲೆಲ್ಲಿ ಗಿಡ ಇದೆ ಎಲ್ಲವನ್ನ ಕ್ಲಸ್ಟರ್ಸ್ ಮಾಡ್ಕೊಂಡ್ಬಿಡುತ್ತೆ. ಮನೆಗಳು ಎಲ್ಲೆಲ್ಲೆಲ್ಲಿ ಮನೆಗಳನ್ನೆಲ್ಲ ಕ್ಲಸ್ಟರ್ಸ್ ಮಾಡಿಕೊಂಡು ಕ್ಲಾಸಿಫಿಕೇಶನ್ ಮಾಡಿಬಿಡುತ್ತೆ. ಇದು ಅಂತ. ನೋ ಟ್ರೈನಿಂಗ್ ಸ್ಯಾಂಪಲ್ಸ್ ಆರ್ ಪ್ರೊವೈಡೆಡ್ ಇನಿಷಿಯಲಿ. ಇಲ್ಲಿ ಟ್ರೈನಿಂಗ್ ಸ್ಯಾಂಪಲ್ಸ್ ಆರ್ ಪ್ರೊವೈಡೆಡ್ ಇನಿಷಿಯಲಿ. ನೋ ಟ್ರೈನಿಂಗ್ ಸ್ಯಾಂಪಲ್ಸ್ ಆರ್ ಪ್ರೊವೈಡೆಡ್ ಇನಿಷಿಯಲಿ. ಆರಂಭದಲ್ಲಿ ಬಳಕೆದಾರನು ಯಾವುದೇ ಟ್ರೈನಿಂಗ್ ಸ್ಯಾಂಪಲ್ಸ್ ಅನ್ನು ನೀಡಬೇಕಾಗಿಲ್ಲ ಇಲ್ಲಿ. ಆದರೆ ದ ಅಲ್ಗಾರಿದಮ್ ಗ್ರೂಪ್ಸ್ ದ ಸಿಮಿಲರ್ ಪಿಕ್ಸಲ್ಸ್ ಇಂಟು ಕ್ಲಸ್ಟರ್ಸ್. ಸಿಮಿಲರ್ ಪಿಕ್ಸಲ್ಸ್ ಅಂದರೆ ಏನು? ಸಿಮಿಲರ್ ಗಿಡಗಳು, ಇದು ಗಿಡ ಅಂತ, ರೈಟ್? ಅಲ್ಗಾರಿದಮ್ ಒಂದೇ ರೀತಿಯ ಪಿಕ್ಸಲ್ಗಳನ್ನು ಗುಂಪುಗಳಾಗಿ ವಿಂಗಡಿಸುತ್ತದೆ. ದೆನ್ ಏನಾಗುತ್ತೆ, ಯೂಸರ್ ದೆನ್ ಅಸೈನ್ಸ್ ದ ನೇಮ್ಸ್ ಆ್ಯಂಡ್ ಲೇಬಲ್ ಟು ದೀಸ್ ಗ್ರೂಪ್ಸ್. ನಂತರ ಬಳಕೆದಾರನು ಪ್ರತಿಯೊಂದು ಗುಂಪಿಗೆ ಹೆಸರು ನೀಡುತ್ತಾನೆ. ಅರ್ಥ ಆಯ್ತಾ? ಲೇಮನ್ನಲ್ಲಿ ಎಕ್ಸಾಂಪಲ್ ಏನಂದರೆ, ಕಂಪ್ಯೂಟರ್ ಮೊದಲು ಏನು ಮಾಡುತ್ತೆ, ಒಂದೇ ರೀತಿಯ ಬಣ್ಣ, ಒಂದೇ ರೀತಿಯ ಗುಣ ಹೊಂದಿರುವಂತಹ ಪಿಕ್ಸಲ್ಗಳನ್ನು ಗುಂಪು ಮಾಡುತ್ತದೆ ತನ್ನಿಂದ ತಾನೆ. ನಂತರ ನಾವೇನು ಮಾಡ್ತೀವಿ ಗೊತ್ತಾ, ಆ ಗುಂಪನ್ನು ಇದು ಅರಣ್ಯ, ಇದು ನೀರು, ಇದು ನಗರ ಎಂದು ಗುರುತಿಸುತ್ತೇವೆ. ಈ ಥರ ಆಗುವಂತಹ ಒಂದು ಕ್ಲಾಸಿಫಿಕೇಶನ್ ಏನು ಗೊತ್ತಾ, ಅನ್ಸೂಪರ್ವೈಸ್ಡ್ ಕ್ಲಾಸಿಫಿಕೇಶನ್. ಹೋಪ್ ಯು ಗಾಟ್ ಇಟ್. ಪಿಕ್ಸಲ್ಸ್ ಇರುತ್ತೆ, ತನ್ನಿಂದ ತಾನೇ ಸಿಮಿಲರ್ ಗ್ರೂಪ್ಸ್ ಆ್ಯಂಡ್ ಕ್ಲಸ್ಟರ್ಸ್ ಮಾಡ್ಕೊಳ್ಳುತ್ತೆ. ಯೂಸರ್ ಗಿವ್ಸ್ ದ ಲೇಬಲ್ಸ್. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಆಬ್ಜೆಕ್ಟ್ ಬೇಸ್ಡ್ ಕ್ಲಾಸಿಫಿಕೇಶನ್ ಅಂತಾನೂ ಬರುತ್ತೆ. ಏನು ಸರ್ ಅದು? ವಸ್ತು ಅಥವಾ ಭಾಗ ಆಧಾರಿತ ವರ್ಗೀಕರಣ. ಇಮೇಜಸ್ ಈಸ್ ಫಸ್ಟ್ ಡಿವೈಡೆಡ್ ಇಂಟು ಅ ಮೀನಿಂಗ್ಫುಲ್ ಆಬ್ಜೆಕ್ಟ್ಸ್ ಆಫ್ ಸೆಗ್ಮೆಂಟ್ಸ್. ಅಂದರೆ ಚಿತ್ರವನ್ನು ಮೊದಲು ಅರ್ಥಪೂರ್ಣ ವಸ್ತುಗಳು ಅಥವಾ ಭಾಗಗಳಾಗಿ ವಿಭಜಿಸಲಾಗುತ್ತದೆ ಫಸ್ಟ್. ಸರ್ ಏನಿರ್ಬೋದು ಈ ವಸ್ತುಗಳು ಅಥವಾ ಭಾಗಗಳು? ನೋಡಿ ಏನಿರ್ಬೋದು ಗೊತ್ತಾ, ದೀಸ್ ಆಬ್ಜೆಕ್ಟ್ಸ್ ಆರ್ ದೆನ್ ಕ್ಲಾಸಿಫೈಡ್ ಯೂಸಿಂಗ್. ಅವುಗಳು ಹಿಂಗಿರುತ್ತೆ ಸರ್, ಬೇಸ್ಡ್ ಆನ್ ಸ್ಪೆಕ್ಟ್ರಲ್ ಇನ್ಫಾರ್ಮೇಷನಲ್ಲಿ ನಾನು ಅದನ್ನು ಆಬ್ಜೆಕ್ಟನ್ನು ಸೆಗ್ಮೆಂಟ್ ಮಾಡ್ತೀನಿ, ವಿಭಜನೆ ಮಾಡ್ತೀನಿ. ಅದರ ಶೇಪ್ ಏನಿದೆ ಅದರ ಮೇಲೆ, ಅದರ ಟೆಕ್ಸ್ಚರ್ ಏನಿದೆ ಅದರ ಮೇಲೆ, ಅದರ ಕಂಟೆಕ್ಸ್ಟ್ ಏನಿದೆ, ಆ ಸುತ್ತಮುತ್ತಲು ಏನೇನಿದೆ ಅದ್ರ ಮೇಲೆ ನಾನು ಏನು ಮಾಡ್ತೀನಿ, ಕ್ಲಾಸಿಫೈ ಮಾಡ್ತೀನಿ. ಫಸ್ಟು ಆಬ್ಜೆಕ್ಟ್ ಬೇಸ್ಡ್ ಕ್ಲಾಸಿಫೈ ಮಾಡ್ತೀನಿ ನಾನು. ಅದು ಕ್ಲಾಸಿಫೈ ಮಾಡಿ ನಾನು ಒಂದು ಕ್ಲಾಸಿಫಿಕೇಶನ್ ಹೆಸರುಗಳನ್ನು ಕೊಡ್ತೀನಿ. ಎಕ್ಸಾಂಪಲ್ ಏನಪ್ಪ, ಕೇವಲ ಒಂದೊಂದು ಪಿಕ್ಸಲನ್ನು ನೋಡುವ ಬದಲು ನಾನು ಏನು ಮಾಡ್ತೀನಿ, ಇದು ಒಂದು ಮನೆ, ಇದು ಒಂದು ರಸ್ತೆ, ಇದು ಒಂದು ಹೊಲ, ಇದು ಒಂದು ಕೆರೆ ಎಂದು ಪೂರ್ಣ ವಸ್ತುವನ್ನು ನಾನು ಗುರುತಿಸಲಾಗುತ್ತದೆ ಇಲ್ಲಿ. ಓಕೆ, ಬೇಸ್ಡ್ ಆನ್ ಸ್ಪೆಕ್ಟ್ರಲ್ ಇನ್ಫಾರ್ಮೇಷನ್, ಶೇಪ್, ಟೆಕ್ಸ್ಚರ್, ಕಂಟೆಕ್ಸ್ಟ್ ನಾನು ಹೆಸರು ಮಾಡಿಬಿಡ್ತೀನಿ ಇಲ್ಲಿ. ಅರ್ಥ ಆಯ್ತಾ? ಇಟ್ಸ್ ವೆರಿ ಡಿಫಿಕಲ್ಟ್, ಬಟ್ ಸ್ಟಿಲ್ ಎಕ್ಸಾಮ್ ಓರಿಯೆಂಟೆಡ್ ನನಗೆ ಬೇಕಾಗಿರೋದೇನು ಸರ್, ಸಿಂಪಲ್, ಇಷ್ಟೇ ಬೇಕು ನನಗೆ. ಸೂಪರ್ವೈಸ್ಡ್ ಕ್ಲಾಸಿಫಿಕೇಶನ್ ಅಂದರೆ ನಾವು ಉದಾಹರಣೆಗಳನ್ನು ಕೊಡುತ್ತೇವೆ, ನಾವು ಫಸ್ಟ್ ಕಲಿಸುತ್ತೇವೆ, ಆಮೇಲೆ ಅದು ತಾನೇ ವರ್ಗೀಕರಣ ಆಗುತ್ತದೆ. ಸೊ ಅನ್ಸೂಪರ್ವೈಸ್ಡ್ ಅಂದರೆ ಏನು? ಕಂಪ್ಯೂಟರ್ ಸ್ವತಃ ಗುಂಪು ಮಾಡುತ್ತದೆ, ನಂತರ ಆ ಗುಂಪನ್ನು ನಾವು ಹೆಸರಿಡ್ತೀವಿ. ಆಬ್ಜೆಕ್ಟ್ ಬೇಸ್ಡ್ ಅನ್ನು ಸಂಪೂರ್ಣ ವಸ್ತುವನ್ನು ವಿಶ್ಲೇಷಿಸುತ್ತದೆ, ಇದು ಪಿಕ್ಸೆಲ್ ಬದಲು ಆಬ್ಜೆಕ್ಟ್ ಗುರುತಿಸುತ್ತದೆ. ಹೋಪ್ ಯು ಗಾಟ್ ಇಟ್. ಐ ಟ್ರೈ ಟು ಮೇಕ್ ಇಟ್ ವೆರಿ bilingual so that easily understandable. Sometimes even I get confused. ಹಂಗಂತ ಅಂದರೆ ನಿಮಗೂ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಐ ಥಾಟ್ ಆ್ಯಂಡ್ ಐ ಮೇಡ್ ದ್ಯಾಟ್. ಅರ್ಥ ಆಯ್ತಾ? ಸೂಪರ್ವೈಸ್ಡ್ ಅಂದರೆ ಇವಾಗ ನಿಮಗೆ ಏನು ಅಂತ ಇಲ್ಲಿ ಅರ್ಥ ಆಗುತ್ತೆ. ಯು ಜಸ್ಟ್ ಗೋ ಥ್ರೂ ದಿಸ್ PPT ಸ್ಲೈಡ್ಸ್. ಓಕೆ, ಸೊ ಏನಾಗುತ್ತೆ ಇವಾಗ, ಇಮೇಜಸನ್ನು ಕ್ಲಾಸಿಫೈ ಹೆಂಗಾಗುತ್ತೆ, ರಾ ಇಮೇಜ್ ಇದೆ, ನಿಯರ್ ಬ್ಯಾಂಡ್ಸ್ ಬೇಸ್ಡ್ ಮೇಲೆ ಕ್ಲಾಸಿಫೈ ಆಗಿರುತ್ತೆ, ಕ್ಲಾಸಿಫಿಕೇಶನ್ ರಿಸಲ್ಟ್ ಆಗುತ್ತೆ. ಓಕೆ, ಈ ಥರ ನೋಡಿ ಕ್ಲಾಸಿಫಿಕೇಶನ್ಸ್ ಹೆಂಗಾಗಿದೆ ಇಲ್ಲಿ ಕಲರ್. ಅವಾಗ ಏನಾಗುತ್ತೆ, ಎಲ್ಲವನ್ನ ಕ್ಲಸ್ಟರ್ಸ್ ಮಾಡಿ ಒಂದು ವೆರಿ ಗುಡ್ ಥಿಮೆಟಿಕ್ ಮ್ಯಾಪ್ಸ್ ಕೊಡುತ್ತೆ. ಯು ಗಾಟ್ ಇಟ್. ಓಕೆ, ಎಕ್ಸಾಮ್ ಓರಿಯೆಂಟೆಡ್ ನಾವು MCQs ಮಾಡುವಾಗ ಯು ವಿಲ್ ಬಿ ಗೆಟಿಂಗ್ ದ್ಯಾಟ್. ಓಕೆ, ವಾಟ್ ಕ್ಲಾಸಿಫಿಕೇಶನ್ಸ್ ಹೆಂಗೆ ಆಗ್ಬೋದು ಫ್ರೆಂಡ್ಸ್? ಸ್ಪೆಕ್ಟ್ರಲ್ ಇನ್ಫಾರ್ಮೇಷನ್ ಓರಿಯೆಂಟೆಡ್, ಅದೇ ಹೇಳಿದ್ನಲ್ವಾ, ವೇರಿಯಸ್ ಕರ್ವ್ಸ್ ಇರುತ್ತೆ ವೇವ್ ಲೆಂತ್ ಬೇಸ್ಡ್ ಮೇಲೆ. ಇದು ಒಂದು ವೇಳೆ ನೀರಿಂದು ಕರ್ವ್ ಇರ್ಬೋದು, ಇದು ಒಂದು ವೇಳೆ ವೆಜಿಟೇಷನ್ಸ್ ಕರ್ವ್ ಇರ್ಬೋದು. ಟೆಕ್ಸ್ಚರ್ ಮೇಲೂ ಕ್ಲಾಸಿಫಿಕೇಶನ್ಸ್ ಆಗ್ತವೆ. ಯೂಸರ್ ಸ್ಮೂತ್ನೆಸ್ ಏನು, ರಫ್ನೆಸ್ ಏನು ಅದ್ರ ಮೇಲೆ. ಕಂಟೆಕ್ಸ್ಟ್ ಏನಿದೆ, ಒಂದು ಪಕ್ಕದಲ್ಲಿ ಸರೌಂಡಿಂಗ್ಸಲ್ಲಿ ಏನಿದೆ ಅದ್ರ ಮೇಲೆ ಕ್ಲಾಸಿಫಿಕೇಶನ್ ಆಗೋದು.
ಶೇಪ್ಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಇದೆ, ಅದ್ರ ಮೇಲೆ ಕ್ಲಾಸಿಫಿಕೇಶನ್ ಆಗೋದು. ರೈಟ್, ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಸಿಂಪಲ್ ಇದೆ ನೋಡಿ ಎಲ್ಲ. ಓವರಾಲ್ ಎವ್ರಿ ಪಿಕ್ಸೆಲ್ ಹ್ಯಾಸ್ ವ್ಯಾಲ್ಯೂ, ಎವ್ರಿ ಡೇಟಾ, ಎವ್ರಿ ಸೆಲ್, ಎವ್ರಿ ಗ್ರಿಡ್ ಹ್ಯಾಸ್ ವ್ಯಾಲ್ಯೂ. ಕ್ಲಾಸಿಫಿಕೇಶನ್ ಗ್ರೂಸ್ ಬೇಸ್ಡ್ ಆನ್ ದ ಪಿಕ್ಸೆಲ್ ಏನಾಗುತ್ತೆ. ಟ್ರೈನಿಂಗ್ ದ ಡೇಟಾ ಇಂಪ್ರೂವ್ಸ್ ದ ಆಕ್ಯುರಸಿ, ಸೂಪರ್ವೈಸ್ಡ್ ಇದು. ಅನ್ಸೂಪರ್ವೈಸ್ಡ್ ಫೈಂಡ್ಸ್ ದ ನ್ಯಾಚುರಲ್ ಗ್ರೂಪ್ಸ್, ಕ್ಲಸ್ಟರ್ಸ್ ಮಾಡಿ ಆಮೇಲೆ ಹೆಸರು ಕೊಡೋದು. ಆಬ್ಜೆಕ್ಟ್ ಬೇಸ್ಡ್ ಮೇಲೆ ಹೆಸರು ಕೊಡೋದು. ರೈಟ್, ದಿಸ್ ಆರ್ ಆಲ್ ವೇರಿಯಸ್ ಟೈಪ್ಸ್. ಓಕೆ, ಗೆಸ್ ಸರ್. ಇಷ್ಟೆಲ್ಲ ಆಯಿತು ಸರ್. ಡಿಜಿಟೈಸೇಷನ್ ಅಂದರೆ ಏನು ಸರ್? ಏನು ಗೊತ್ತಾ? Digitization is the process of converting these all feature visibles on the image or map into a vector data. ಏನು ಗೊತ್ತಾ? ಸಿಂಪಲ್ ಸರ್. ಇಮೇಜಸಲ್ಲಿ ಏನೇನಿದೆ ನಾನು ಅದನ್ನು ವೆಕ್ಟರ್ ಮಾಡ್ತಾ ಇದ್ದೀನಿ, ವೆಕ್ಟರ್ ಡೇಟಾವನ್ನಾಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ ಸರ್. ಒಂದು ನಾರ್ಮಲ್ ಇಮೇಜ್ ಇದೆ, ಆ ಇಮೇಜನ್ನು ಐ ಆಮ್ ಕನ್ವರ್ಟಿಂಗ್ ಇಟ್ ಇನ್ ಟು ಅ ವೆಕ್ಟರ್ ಡೇಟಾ. ದಟ್ ಪ್ರಾಸೆಸ್ ಏನು ಸರ್? ಡಿಜಿಟೈಸೇಷನ್. ಸರ್ ಡಿಜಿಟಲೈಸೇಷನ್ ಅಂತ ಕನ್ಫ್ಯೂಸ್ ಆಗಬೇಡಿ. ಡಿಜಿಟೈಸೇಷನ್ ಇನ್ ಸರ್ವೆ ಅಂದರೆ ಏನು ಗೊತ್ತಾ? ಅದು ಅಂದರೆ ಒಂದು ಇಮೇಜ್ ಏನಿದೆ, ಆ ಇಮೇಜನ್ನು ಐ ಆಮ್ ಕನ್ವರ್ಟಿಂಗ್ ಇನ್ ಟು ವೆಕ್ಟರ್ ಡೇಟಾ ಅಂತ ಅರ್ಥ. ಸರ್ ವೆಕ್ಟರ್ ಡೇಟಾ ಅಂದರೆ ಏನು ಸರ್? ನಾನು ಆಲ್ರೆಡಿ ಹೇಳಿದ್ದೀನಿ ಮುಂಚೆ. ಡೇಟಾಸ್ GIS ಅಲ್ಲಿ 2 ಟೈಪ್ಸ್ ಆಫ್ ಡೇಟಾ ಬರುತ್ತೆ. ಒಂದು ವೆಕ್ಟರ್ ಡೇಟಾ ಬರುತ್ತೆ, ಒಂದು ರೇಸ್ಟರ್ ಡೇಟಾ. ಇನ್ನೊಂದು ಏನು ರೀ? ವೆಕ್ಟರ್ ಡೇಟಾ. ಸರ್ ರೇಸ್ಟರ್ ಡೇಟಾ ಅಂದರೆ ಏನು? ರೇಸ್ಟರ್ ಅಂದರೆ ಏನು ಗೊತ್ತಾ? ಯಾವುದೇ ಆಗಲಿ ನಾನು ಅದನ್ನು ಒಂದು ಇಮೇಜನ್ನು ಗ್ರಿಡ್ಸ್ ಆಗಿ ಕನ್ವರ್ಟ್ ಮಾಡ್ತೀನಿ. ನೋಡಿ, ಗ್ರಿಡ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ರೈಟ್, ಆ ಗ್ರಿಡ್ಸ್ ಆಗಿ ಕನ್ವರ್ಟ್ ಮಾಡಿ ಅದೆಲ್ಲ ರೆಪ್ರೆಸೆಂಟ್ ಮಾಡ್ತೀನಿ. ಸಪೋಸ್ ನೀರು ಅಂದರೆ ಒಂದು ನದಿ ಹೋಗ್ತಾ ಇದೆ ಅಂದರೆ ನೋಡಿ, ನಾನು ಈ ಗ್ರಿಡ್ಸಲ್ಲೇ ಫಿಲ್ ಮಾಡೋದು ಹಿಂಗೆ. ರೈಟ್, ನೋಡಿ ನಿಮ್ಗೆ ಚೆನ್ನಾಗಿ ಕಾಣುತ್ತೇನು ರೀ ಇದು? ಯಾವಾಗದು ಈ ಥರ ಹೋಗುತ್ತಾ ಒಂದು ನದಿ? ಈ ಥರ ಫ್ಲೋ ಅಲ್ಲಿ ಹೋಗುತ್ತಾ? ನೋ. ರೈಟ್, ದಿಸ್ ಇಸ್ ದ ವೀಕ್ನೆಸ್ ಆಫ್ ರಾಸ್ಟರ್, ಬಟ್ ಸಮ್ವೇರ್ ಇಟ್ ಈಸ್ ಯೂಸ್ಫುಲ್. ದಟ್ಸ್ ವೈ ಇಟ್ಸ್ ಇಂಪಾರ್ಟೆಂಟ್ ಕ್ಲಾಸಿಫಿಕೇಶನ್ ಮೈ ಡಿಯರ್ ಫ್ರೆಂಡ್ಸ್. ರೇಸ್ಟರ್ ಡೇಟಾ. ಬಟ್ ವೆಕ್ಟರ್ ಅಂದರೆ ಏನು ಗೊತ್ತಾ? ಇದು ಬಂದ್ಬಿಟ್ಟು ವೆಕ್ಟರ್ಸಲ್ಲೇ ಟೈಪ್ಸ್ ಇದೆ. ಇಲ್ಲಿ ಬಂದ್ಬಿಟ್ಟು ಗ್ರಿಡ್ ಮತ್ತು ಸೆಲ್ಸ್ ಇರಲ್ಲ. ವೆರಿ ಇಂಪಾರ್ಟೆಂಟ್ ಫಸ್ಟ್. ಆಮೇಲೆ ಏನಾಗುತ್ತೆ ಗೊತ್ತಾ? ಇದೊಂದು ಡಾಟ್ ಆಗಿ ಕನ್ವರ್ಟ್ ಆಗುತ್ತೆ, ಏನೇ ಒಂದು ಫೀಚರ್ಸ್ ಇರಲಿ. ಎಕ್ಸಾಂಪಲ್ ಮನೆ, ವೆಲ್, ಬಿಲ್ಡಿಂಗ್ಸ್. ಮತ್ತೇನಾಗುತ್ತೆ ಗೊತ್ತಾ? ಲೈನ್ಸ್ ಆಗಿ ಕನ್ವರ್ಟ್ ಆಗ್ತವೆ. ಎಕ್ಸಾಂಪಲ್ ರೋಡ್ ಇದೆ ಅಂತಂದ್ರೆ ಏನಾಗುತ್ತೆ? ಈ ಥರ ಬರುತ್ತೆ. ಟ್ರ್ಯಾಕ್ ಇದೆ ಅಂದರೆ ಏನು ಬರುತ್ತೆ? ಟ್ರ್ಯಾಕ್ಸ್ ಈ ಥರ ಬರುತ್ತೆ. ರೈಲ್ವೆ ಟ್ರ್ಯಾಕ್ಸ್. ರಿವರ್ ಅಂದರೆ ಏನು ಬರುತ್ತೆ? ಈ ಥರ ಮಾಡೋದು. ಮತ್ತು ಪಾಲಿಗನ್ಸ್ ಮಾಡೋದು. ಎಕ್ಸಾಂಪಲ್ ನಮ್ಮ ಡಿಸ್ಟ್ರಿಕ್ಟ್ ಇದೆ, ತಾಲೂಕಿದೆ, ಯಾವುದು ಊರು ಎಂತ ಪಾಲಿಗನ್ಸ್ ಮಾಡೋದು. ಸಪೋಸ್ ಬಿಲ್ಡಿಂಗ್ ಇದೆ ಅಂದರೆ ಬಿಲ್ಡಿಂಗನ್ನು ಈ ಥರ ಮಾಡಿ ಇದು ಬಿಲ್ಡಿಂಗ್ ಅಂತ ಪಾಲಿಗನ್ಸ್ ತೋರಿಸೋದು. ದಿಸ್ ಈಸ್ ಕಾಲ್ಡ್ ವೆಕ್ಟರ್ ಡೇಟಾ. ಸೊ ಟೆಲ್ ಮೀ, GIS ಡೇಟಾಲಿ 2 ಟೈಪ್ಸ್ ಇದೆ, ರೇಸ್ಟರ್ ಡೇಟಾ, ವೆಕ್ಟರ್ ಡೇಟಾ. ಇಫ್ ಐ ಯೂಸ್ ದ ಗ್ರಿಡ್ಸ್ ಆ್ಯಂಡ್ ಸೆಲ್ಸ್ ಇಟ್ಸ್ ಕಾಲ್ಡ್ ರೇಸ್ಟರ್. ಇಫ್ ಐ ಡೋಂಟ್ ದೆನ್ ಇಟ್ಸ್ ಕಾಲ್ಡ್ ವೆಕ್ಟರ್. ಈ ವೆಕ್ಟರ್ಸಲ್ಲೇ ಟೈಪ್ಸ್ ಇದೆ, ಕಾಲ್ಡ್ ಡಾಟ್, ಲೈನ್ಸ್, ಪಾಲಿಗಾನ್ಸ್. ಸೊ ಇವಾಗ ಹೇಳಿ, ಡಿಜಿಟೈಸೇಷನ್ ಅಂದರೆ ಏನು? ಡಿಜಿಟೈಸೇಷನ್ ಅಂದರೆ ಕನ್ವರ್ಟಿಂಗ್ ದ ವಿಸಿಬಲ್ ಫೀಚರ್ಸ್ ಇಂಟು ವೆಕ್ಟರ್ ಡೇಟಾ, ನಾಟ್ ರೇಸ್ಟರ್ ಡೇಟಾ. MCQ ಅಲ್ಲಿ ಕೇಳ್ತಾರೆ ಡಿಜಿಟೈಸೇಷನ್ ಅಂದರೆ ಇಮೇಜನ್ನು ನೀವು ರಾಸ್ಟರ್ ಡೇಟಾಗೆ ಕನ್ವರ್ಟ್ ಮಾಡ್ತೀರಾ? ನೋ. ಆಪ್ಷನಲ್ಲಿ ಫಸ್ಟ್ ಆಪ್ಷನ್ ಇದಿರುತ್ತೆ, ರಾಂಗ್. ಐ ಆಮ್ ಕನ್ವರ್ಟಿಂಗ್ ಇಟ್ ಟು ಅ ವೆಕ್ಟರ್ ಡೇಟಾ. ಓಕೆ, ಹೆಂಗೆ ಸರ್? ಸಪೋಸ್ ವೆಲ್, ಟ್ರೀ, ಪೋಲ್ ಪಾಯಿಂಟ್ ಆಗಿ, ರೋಡ್, ರಿವರ್, ಬೌಂಡ್ರಿ ಲೈನ್ ಆಗಿ, ಲೇಕ್, ಬಿಲ್ಡಿಂಗ್, ಫುಟ್ಪ್ರಿಂಟ್ ಪಾಲಿಗನ್ ಆಗಿ. ವೆಕ್ಟರ್ ರಿಪ್ರೆಸೆಂಟೇಷನ್. ಇಮೇಜಸಲ್ಲಿ ಈ ಥರ ಇದ್ದರೆ ವೆಕ್ಟರಲ್ಲಿ ಈ ಥರ ಮಾಡ್ತೀನಿ. ಈ ಒಂದು ಪ್ರಾಸೆಸ್ಗೆ ಏನಂತೀನಿ ನಾನು? ಈ ಒಂದು ಪ್ರಾಸೆಸ್ಗೆ ಡಿಜಿಟೈಸೇಷನ್. ಡಿಜಿಟೈಸೇಷನ್ ಹೆಂಗಾಗುತ್ತೆ ನೋಡಿ? ಇಮೇಜ್ ಇದೆ, ಮ್ಯಾಪ್ ಇದೆ, ವಿಸುವಲ್ ರಿಪ್ರೆಸೆಂಟೇಷನ್ ಆಗುತ್ತೆ, ಟ್ರೇಸ್ ಆಗುತ್ತೆ, ವೆಕ್ಟರ್ ಡೇಟಾ ಕನ್ವರ್ಟ್ ಆಗುತ್ತೆ GIS ಅಲ್ಲಿ. ದಿಸ್ ಈಸ್ ಆಲ್ ಹ್ಯಾಪ್ನಿಂಗ್ ಇನ್ GIS. ಕೀವರ್ಡ್ ವೆರಿ ಇಂಪಾರ್ಟೆಂಟ್. ಡಿಜಿಟೈಸೇಷನ್ ಅಂದರೆ ಇಟ್ ಈಸ್ ನಾಟ್ ಮೇಕಿಂಗ್ ಇಮೇಜ್ ಕ್ಲಿಯರರ್. ನೋ, ದಟ್ಸ್ ರಾಂಗ್. ಇಟ್ ಈಸ್ ಅಬೌಟ್ creating the vector data from the visible features. That is called digitization. Hope you got it. Sir, ಇಷ್ಟೆಲ್ಲ ಆಯಿತು ಸರ್. ಇಮೇಜ್ ಆಯಿತು, ಇವಾಗ ಮ್ಯಾಪಿಗೆ ಬಂದಿರಿ. ಓಕೆ ಸರ್, ಇಮೇಜ್ ಬಿಕಮ್ಸ್ ದ ಮ್ಯಾಪ್ ಲೈಕ್ ಪ್ರಾಡಕ್ಟ್ ವೆನ್ ದ ಜಿಯೋಮೆಟ್ರಿಕ್ ಡಿಸ್ಟಾರ್ಷನ್ಸ್ ಆರ್ ಕರೆಕ್ಟೆಡ್ ಆ್ಯಂಡ್ ಪ್ಲೇಸ್ಡ್ ಆನ್ ದ ಕೋಆರ್ಡಿನೇಟ್ ಸಿಸ್ಟಮ್. ಹೌದು, ರೆಕ್ಟಿಫೈಡ್ ಆಯಿತು, ಆರ್ದೋ ರೆಕ್ಟಿಫೈಡ್ ಆಯಿತು, ಜಿಯೋ ರೆಫರೆನ್ಸ್ಡ್ ಆಯಿತು. ಎಕ್ಸಾಂಪಲ್ ರಾ ಇಮೇಜ್ ಇದೆ, ಜಿಯೋಮೆಟ್ರಿಕ್ ಕರೆಕ್ಷನ್ ಆಗ್ತಾ ಇದೆ, ಆರ್ದೋ ರೆಕ್ಟಿಫಿಕೇಷನ್ ಆಗಿದೆ, ಜಿಯೋ ರೆಫರೆನ್ಸಿಂಗ್ ಕೂಡ ಆಗಿದೆ, ಮ್ಯಾಪ್ ಲೈಕ್ ಪ್ರಾಡಕ್ಟ್ ಕೂಡ ಬಂದಿದೆ. ಟಿಪಿಕಲ್ ಔಟ್ಪುಟ್ಸ್ ಏನು ಬರುತ್ತೆ ರೀ? ಆರ್ದೋ ಫೋಟೋ, ಆರ್ದೋ ರೆಕ್ಟಿಫೈಡ್ ಇಮೇಜ್, ಆರ್ದೋ ಮೊಸೈಕ್ ಬರುತ್ತೆ. ಆಮೇಲೆ ಒಂದು ಮ್ಯಾಪ್ಡ್ ಫೀಚರ್ ವೆಕ್ಟರ್ ಲೇಯರ್ಸ್ ಕೂಡ ಬರುತ್ತೆ. ಹೌದಲ್ವಾ? ಓಕೆ ಸರ್, ಇದರ ಡ್ರಾ ಇಮೇಜ್ ಇದೆ,
ಆರ್ದೋ ಮೊಸೈಕ್ ಇಮೇಜ್ ಆಗಿದೆ, ಡಿಜಿಟೈಸ್ಡ್ ಆಗಿದೆ. ಸರ್ ಈ ಒಂದು ಇಮೇಜನ್ನು ನೀವು ಸ್ವಲ್ಪ ಡೀಪಾಗಿ ನೋಡಿ ಫ್ರೆಂಡ್ಸ್. 1 ಸೆಕೆಂಡ್ಸ್, 2 to 3 ಸೆಕೆಂಡ್ಸ್ ನೋಡಿ ಪ್ಲೀಸ್. ಇಲ್ಲಿ ನನಗೆ ರಿವರ್ ಫ್ಲೋ ಆಗ್ತಾ ಇದೆ, ಹೌದಾ? ಎಸ್. ಇಲ್ಲಿ ನನಗೆ ರೋಡ್ ಇದೆ, ಹೌದಾ? ಎಸ್. ಇಲ್ಲಿ ಒಂದು ಗ್ರೀನ್ ಅಂದರೆ ಒಂದು ಗಿಡಗಳಿದೆ, ಹೌದಾ? ಎಸ್. ಓಕೆ, ಇವಾಗ ಏನು ಮಾಡ್ತೀನಿ ನಾನು ಸರ್, ಏನು ಮಾಡಿ ಅಂದರೆ ನೀವು ಸಿಂಪಲ್ ಇದೆ, ಪ್ರತಿಯೊಂದು ಕ್ಯಾರೆಕ್ಟರ್ನ ತೆಗಿರಿ ಹೇಳ್ತೀನಿ. ಓಕೆ, ಪ್ರತಿಯೊಂದು ಕ್ಯಾರೆಕ್ಟರ್ನ ತೆಗಿರಿ. ಏನು ಅಂತೀನಿ ನಾನು, ಇಲ್ಲಿ ಟ್ರೀಸ್ ಇದೆ ಅಲ್ವಾ, ಟ್ರೀ ಅಂತ ಬರೀರಿ. ಇಲ್ಲಿ ಬಿಲ್ಡಿಂಗ್ ಇದೆ, ಎಸ್ ಬಿಲ್ಡಿಂಗ್ ಅಂತ ಬರೀರಿ. ಇಲ್ಲಿ ರೋಡ್ ಇದೆ ಅಲ್ವಾ, ರೋಡ್ ಅಂತ ಬರೀರಿ. ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್, ಐ ಆಮ್ ಟೇಕಿಂಗ್ ಇಲ್ಲಿ ನನಗೆ ಲಕ್ಷಣಗಳು ಏನು ಕಾಣ್ತಾ ಇದೆ, ವಾಟ್ ಆರ್ ದೋಸ್ ಕ್ಯಾರೆಕ್ಟರ್ಸ್. ಟ್ರೀ ಇದೆ, ಬಿಲ್ಡಿಂಗ್ಸ್ ಇದೆ, ರೈಟ್, ರೋಡ್ ಇದೆ, ದೀಸ್ ಆರ್ ಆಲ್ ಕ್ಯಾರೆಕ್ಟರ್ ಅಲ್ವಾ. ಈ ಕ್ಯಾರೆಕ್ಟರ್ಗೆ ನಾನು ಏನಂತೀನಿ ಫ್ರೆಂಡ್ಸ್, ದೀಸ್ ಲಕ್ಷಣಗಳಿಗೆ ನಾನು ಆಟ್ರಿಬ್ಯೂಟ್ ಅಂತೀನಿ. ಏನಂತೀನಿ? ಆಟ್ರಿಬ್ಯೂಟ್. ವೆರಿ ಇಂಪಾರ್ಟೆಂಟ್. ಈ ಆಟ್ರಿಬ್ಯೂಟ್ಸ್ನ ನಾನು ಏನು ಮಾಡ್ತಾ ಇದ್ದೀನಿ, ಲೇಯರ್ಡ್ ಆಗಿ ಸ್ಟಡಿ ಮಾಡ್ತೀನಿ. ವಾಟ್ ದಟ್ ಈಸ್ ಕಾಲ್ಡ್ GIS ಲೇಯರ್ಸ್. ಕೀವರ್ಡ್ಸ್ ಟಫ್ ಆಗುತ್ತೆ. ಪ್ಲೀಸ್ ಎನ್ಶೋರ್ ಆದಷ್ಟು ರಿಟೈನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಹಾರ್ಡ್ಲಿ 20 to 25 ಕ್ಲಾಸಲ್ಲೇ ಮುಗಿಸ್ತೀನಿ. ಓಕೆ, ದೀಸ್ ಇನಿಷಿಯಲ್ 7 ಕ್ಲಾಸಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, GIS ಲೇಯರ್ಸ್ ಆಗಿ ಮಾಡ್ತಾಯಿದ್ದೀನಿ. ಹೆಂಗೆ ನೋಡಿ, ಇಲ್ಲಿ ಟ್ರೀ ಇದೆ, ಒಂದು ಟ್ರೀ ಲೇಯರ್, ರೋಡ್ ಇದೆ, ರೋಡ್ ಲೇಯರ್, ರಿವರ್ ಲೇಯರ್, ಬಿಲ್ಡಿಂಗ್ layers. I am converting into layers by using attributes. What is attributes ಅಂತಾನು ಹೇಳಿದೆ, ಕ್ಯಾರೆಕ್ಟರ್ಸ್, ರೈಟ್, ವೆರಿ ಇಂಪಾರ್ಟೆಂಟ್. ಇವಾಗ ನೋಡಿ, ಇವಾಗ ಅರ್ಥ ಆಗುತ್ತೆ ನಿಮಗೆ. ವೆಕ್ಟರ್ ಅಂದರೆ ಏನು, ರೆಸ್ಟರ್ ಅಂದರೆ ಏನು. ರೆಸ್ಟರ್ ಅಂದರೆ ಏನು ಸರ್? ರೆಸ್ಟರ್ ರಿಪ್ರೆಸೆಂಟ್ ದ ಜಾಗ್ರಫಿಕ್ ಸ್ಪೇಸ್ ಆಸ್ ಎ ಗ್ರಿಡ್ ಆರ್ ಸೆಲ್ಸ್. ನೋಡಿ, ಎಂಟೈರ್ ಜಾಗ್ರಫಿನ ಯಾವ ಥರ ಗ್ರಿಡ್ಸಲ್ಲಿ ತೋರಿಸಿದೆ ನೋಡಿ. ದಿಸ್ ಈಸ್ ಕಾಲ್ಡ್ ರೆಸ್ಟರ್ ಡೇಟಾ. ಎಲ್ಲೆಲ್ಲಿ ಯೂಸ್ ಆಗುತ್ತೆ? ಸ್ಯಾಟಲೈಟಲ್ಲಿ, ಡ್ರೋನ್ ಇಮೇಜಲ್ಲಿ, DEM ಅಲ್ಲಿ, ಎಲಿವೇಷನ್ ಮಾಡೆಲ್ಸಲ್ಲಿ, ಟೆಂಪ್ರೇಚರ್, ರೈನ್ಫಾಲ್ ಎಲ್ಲದರಲ್ಲಿ ತೋರಿಸುವಾಗ ಈ ಥರ ಗ್ರಿಡ್ಸ್ ಆಗಿ ತೋರಿಸುತ್ತೀವಿ ನಾವು. ಬಟ್ ವೆಕ್ಟರ್ ಅಂದರೆ ಏನು? ಐ ಆಮ್ ರಿಪ್ರೆಸೆಂಟ್ ಜಾಗ್ರಫಿಕ್ ಫೀಚರ್ಸ್ ಯೂಸಿಂಗ್ ಪಾಯಿಂಟ್ಸ್, ಲೈನ್ಸ್, ಪಾಲಿಗನ್ಸ್ ಅಲಾಂಗ್ ವಿತ್ ದ ಆಟ್ರಿಬ್ಯೂಟ್ಸ್. ಸರ್ ಆಟ್ರಿಬ್ಯೂಟ್ಸ್ ಹೇಳಿದ್ರಲ್ಲ ಸರ್ ಇವಾಗ, ವಾವ್ ಗುಡ್. ಆಟ್ರಿಬ್ಯೂಟ್ಸ್ ಅಂದರೆ ಕ್ಯಾರೆಕ್ಟರ್ಸ್. Example, I am using point, yes, along with attributes. What are those attributes? Well adu, tree adu, pole adu. Sir, line vector data ಇದೆ, ಅಲ್ಲಿ ಏನಿದೆ attributes? ರೋಡ್ ಇದೆ, ರಿವರ್ ಇದೆ, ಬೌಂಡ್ರಿ ಇದೆ. ಸರ್ ಪಾಲಿಗನ್ ಇದೆ ಸರ್, ಅದರಲ್ಲಿ ಏನಿದೆ attributes? ಬಿಲ್ಡಿಂಗ್ಸ್, ಲೇಕ್, ಫೀಲ್ಡ್. ಸರ್ ಗುಡ್ ಸರ್, ನೌ ಐ ಆಮ್ ಗೆಟಿಂಗ್ ದಿಸ್. ನೆಕ್ಸ್ಟ್ ಸರ್, ಈ ಎಕ್ಸಾಮ್ಸ್ಗಳು ಏನಿದೆ, ಪಾಯಿಂಟ್ ಇದೆ, ಲೈನ್ ಇದೆ, ಪಾಲಿಗನ್, ಇವೆಲ್ಲ ಯಾವ ಟೈಪ್ ಡೇಟಾ ಸರ್? ರಾಸ್ಟರ್ ಡೇಟಾನಾ? ನೋ, ದಿಸ್ ಈಸ್ ವೆಕ್ಟರ್ ಡೇಟಾ. MCQ ಟ್ರ್ಯಾಪ್. ಸರ್ ಈಗ ಏನು ಮಾಡ್ತಾ ಇದ್ದೀನಿ, ಈ ಆಟ್ರಿಬ್ಯೂಟ್ಸ್ಗಳನ್ನು ನಾನು ಏನು ಮಾಡ್ತೀನಿ ಗೊತ್ತಾ, ಒಂದು ಟೇಬಲಲ್ಲಿ ಹಾಕ್ತೀನಿ. ಟೇಬಲಲ್ಲಿ ನೋಡಿ ಹೆಂಗೆ ಹಾಕ್ತೀನಿ, ID 1 ಅಂತ ಕೊಡ್ತೀನಿ, ಇದು ವೆಲ್ ಅಂತೀನಿ. ಯಾವ ಟೈಪ್ ಆಫ್ ಡೇಟಾ ಇದೆ? ಪಾಯಿಂಟ್ ಇದೆ, ವೆಲ್ ನಂಬರ್ 1. 2 ರೋಡ್ ಇದೆ, ರೋಡ್ ಯಾವ ಥರ ಇದೆ? ಲೈನ್ ಇದೆ, ಮೇನ್ ರೋಡ್ ಅಂತ ಹೇಳ್ತೀನಿ. 3 ಬಿಲ್ಡಿಂಗ್, ಪಾಲಿಗನ್, ಸ್ಕೂಲ್ ಅಂತ ಹೇಳ್ತೀನಿ. ಏನಿದು, ಯಾವ ಟೇಬಲ್ ಇದು? ಆಟ್ರಿಬ್ಯೂಟ್ ಟೇಬಲ್. ಓಕೆ, ಒಳ್ಳೆ ಮಕ್ಕಳಿಗೆ ಹೇಳ್ದಂಗೆ ಹೇಳ್ತಾ ಇದ್ದೀನಿ ಒಂದೊಂದ್ಸಲಿ, ನಂಗೆ ಹಂಗೆ ಅನಿಸುತ್ತೆ. ಓಕೆ, ಎಸ್, ಪ್ಲೀಸ್. ಓಕೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಇದು ಬಂದುಬಿಟ್ಟು ಆಟ್ರಿಬ್ಯೂಟ್ ಟೇಬಲ್ ಆಗುತ್ತೆ. ಯಾಕೆ ಚಿಕ್ಕ ಮಕ್ಕಳಿಗೆ ಹೇಳ್ದಂಗೆ ಹೇಳಬೇಕಾಗಿದ್ದಂಥ ಪರಿಸ್ಥಿತಿ ಬಂದಿದೆ ನನಗೆ ಅಂದರೆ, ನನಗೆ ಇಲ್ಲಿ ಆಡಿಯನ್ಸ್ ಬಂದುಬಿಟ್ಟು 2 types ಆಫ್ ಆಡಿಯನ್ಸ್ ಇದ್ದಾರೆ. ಓಕೆ, ಮೈ ಪ್ರೈಮರಿ ಟಾರ್ಗೆಟ್ ಟು ಮೇಕ್ ದಿಸ್ ಬೈಲಿಂಗ್ವೆಲ್ ಏನು ಗೊತ್ತಾ, ಕನ್ನಡ ಮೀಡಿಯಮ್ಸಲ್ಲಿ ಸಿಕ್ಕಾಪಟ್ಟೆ ನನ್ನ ಫ್ರೆಂಡ್ಸ್ ಇದ್ದಾರೆ. ಕನ್ನಡ ಮೀಡಿಯಮಲ್ಲಿ ಅವರಿಗೂ ಅರ್ಥ ಆಗಬೇಕಲ್ವಾ. ಪಾಪ ಅವರಿಗೆ ಸಡನ್ನಾಗಿ ಇಂಗ್ಲೀಷ್ ವರ್ಡ್ಸ್ ಬಂದಾಗ ಟಫ್ ಆಗಲ್ವೇನ್ರಿ? ವಿ ಹ್ಯಾವ್ ಟು ಥಿಂಕ್ ಫ್ರಮ್ ಈದರ್ ಸೈಡ್, ರೈಟ್? ವಿ ಶುಡ್ ಆಲ್ವೇಸ್ ಥಿಂಕ್ ಫಾರ್ ಅದರ್ಸ್ ಆಲ್ಸೋ. ಇಂಗ್ಲೀಷ್ ಅಲ್ಲಿ ಇಟ್ ಈಸ್ ಈಸಿಲಿ ಅವೈಲೇಬಲ್ ರಿಸೋರ್ಸ್ ಇದೆ, ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಬಟ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗಳಿಗೆ ರಿಸೋರ್ಸ್ ಇಲ್ಲ, ಸಿಕ್ಕಾಪಟ್ಟೆ ಯಾವುದೋ ಪಾಪ ರ್ಯಾಂಡಮ್ ರಿಸೋರ್ಸ್ ತೊಗೊಳ್ತಾ ಇದ್ದಾರೆ. ಫಾರ್ ದಮ್ ಐ ಹ್ಯಾವ್ ಟು ಹೆಲ್ಪ್ ದ್ಯಾಟ್. ಇಟ್ ಈಸ್ ಮೈ ಡ್ಯೂಟೀಸ್, ಇಟ್ಸ್ ಬಿಕಮ್ ಮೈ ಆಬ್ಲಿಗೇಷನ್. ಬಿಕಾಸ್ ನನ್ನ ಸುತ್ತಮುತ್ತ ಇರುವಂತಹ ಫ್ರೆಂಡ್ಸ್ಗಳಿಗೂ ಕನ್ನಡದಲ್ಲಿ ಅರ್ಥ ಆಗಬೇಕು ಅಂದರೆ ದೆನ್ ಐ ಡಿಸೈಡೆಡ್, ಯೆಸ್, ಐ ಹ್ಯಾವ್ ಟು ಮೇಕ್ ಬೈಲಿಂಗ್ವೆಲ್ ಆ್ಯಂಡ್ ಐ ಹ್ಯಾವ್ ಟು ಎನ್ಶೋರ್ ಎವ್ರಿಬಡಿ ಈಸ್ ಗೆಟಿಂಗ್ ಮೈ ಕ್ಲಾಸಸ್. ದಿಸ್ ವಾಸ್ ಮೈ ಆ್ಯಕ್ಚುಯಲ್ ಮೋಟೋ. ಓಕೆ, ದಟ್ಸ್ ವೈ
ಚಿಕ್ಕ ಮಕ್ಕಳಿಗೆ ಹೇಳ್ದಂಗೆ ಹೇಳ್ತಿರ್ತೀನಿ, ಇವೊಂದು ಇಟ್ ಈಸ್ ಅ ವೆರಿ ಟೆಕ್ನಿಕಲ್ ಆ್ಯಂಡ್ ವೆರಿ ಡಿಗ್ರಿ ಓರಿಯೆಂಟೆಡ್ ಸಬ್ಜೆಕ್ಟ್. ನೋ ಇಶ್ಯೂಸ್. ಓಕೆ, ಎಸ್, ಇಫ್ ಯು ಆರ್ ಗೆಟಿಂಗ್ ಮಾರ್ಕ್ಸ್ ಯು ಆರ್ ಡನ್, ದ್ಯಾಟ್ಸ್ ಆಲ್. ಹಿಟ್ ಆ್ಯಂಡ್ ರನ್, ಗೆಟ್ ದ ಜಾಬ್ ಆ್ಯಂಡ್ ರನ್ ಅವೇ. ಓಕೆ, ಸಪೋಸ್ ಒಂದು ಸೇಮ್ ವಿಲೇಜ್ ಇದೆ ಅಂತ ಅಂದ್ಕೊಳ್ಳಿ. ರೆಸ್ಟರ್ ಡೇಟಾ ಏನಾಗುತ್ತೆ ಫ್ರೆಂಡ್ಸ್, ನೋಡಿ ಈ ಥರ ಗ್ರಿಡ್ ಸೆಲ್ ಮಾಡ್ತೀನಿ ನಾನು. ಏರಿಯಾಸ್ ಡಿವೈಡೆಡ್ ಇಂಟು ಮೆನಿ ಸ್ಮಾಲ್ ಸೆಲ್ಸ್ ಕಾಲ್ಡ್ ಪಿಕ್ಸೆಲ್ಸ್. ವೆಕ್ಟರ್ ಸರ್, ನೋ. ವೆಕ್ಟರ್ ಅಂದರೆ ಲೈನ್ ಇರುತ್ತೆ, ಡಾಟ್ಸ್ ಇರುತ್ತೆ, ಲೈನ್ ಇರುತ್ತೆ, ಪಾಲಿಗನ್ಸ್ ಇರುತ್ತೆ. ದಿಸ್ ಇಸ್ ವೆಕ್ಟರ್ ವ್ಯೂ, ರೈಟ್? ಡಿಫ್ರೆನ್ಸ್ ಎಕ್ಸಾಂಪಲ್ ಕೇಳಿದ್ರೆ ನಿಮ್ಗೆ ಏನು ಅರ್ಥ? ಸರ್ ರೆಸ್ಟರ್ ಅಂದರೆ ಏನು ಸರ್? ಇದು ಪಿಕ್ಸೆಲ್. ಸರ್ ವೆಕ್ಟರ್ ಅಂದರೆ ಇದು ಪಾಯಿಂಟ್, ಲೈನ್, ಪಾಲಿಗನ್. ಸ್ಟ್ರಕ್ಚರ್ ಇದು ಗ್ರಿಡ್ ಇರುತ್ತೆ ಸರ್, ಇದು ಜಾಮೆಟ್ರಿಕಲ್ ಇರುತ್ತೆ. ಸರ್ ಬೆಸ್ಟ್ ಇದು ಇಮೇಜರಿ ಕಂಟಿನ್ಯೂಸ್ ಸರ್ಫೇಸಸ್ಗೆ, ಸರ್ ಬೌಂಡ್ರೀಸ್ಗೆ, ನೆಟ್ವರ್ಕ್ಸ್ಗೆ, ಇದಕ್ಕೆ ಇಂಪಾರ್ಟೆಂಟ್ ಸರ್. ಸರ್ ಎಕ್ಸಾಂಪಲ್ ಏನು ಸರ್? ಸ್ಯಾಟಲೈಟ್ ಇಮೇಜ್, DEM, ಲ್ಯಾಂಡ್. ಬಟ್ ಇದು ರೋಡ್, ಪಾರ್ಸಲ್, ಬಿಲ್ಡಿಂಗ್, ಯುಟಿಲಿಟೀಸ್. ಸೊ ಸ್ಟೋರೇಜ್ ಏನು ಸರ್? ಇಟ್ ಕ್ಯಾನ್ ಹೈ ರೆಸಲ್ಯೂಷನ್ ಇಮೇಜ್ ಇರುತ್ತೆ, ರೈಟ್? ಎಸ್, ದಿಸ್ ಈಸ್ ಎಕ್ಸಾಮ್ ಓರಿಯೆಂಟೆಡ್ ಡಿಫೆನ್ಸ್. ಓಕೆ, ನೆಕ್ಸ್ಟ್ ಸರ್ ಮ್ಯಾಪ್ ಆಯಿತು. ಈಗ GIS ನೋಡೋಣ. ಸರ್ ಮ್ಯಾಪ್ ಬಿಕಮ್ಸ್ ನಾವು ಏನಾಯಿತು ಗೊತ್ತಾ? ಇವಾಗ ರಾ ಇಮೇಜ್ ಬಂತು, ನನಗೆ ಮ್ಯಾಪ್ ಕೂಡ ಬಂದಿದೆ. ಆ ಮ್ಯಾಪು ಸಿಂಬಾಲಿಕಲ್ ಇದೆ. ಆ ಸಿಂಬಾಲಿಕಿಂದ ನಾನು ಲೇಯರ್ಸ್ ಮಾಡಿದ್ದೀನಿ. ಆ ಲೇಯರ್ಸಿಂದ ನಾನು ಆಟ್ರಿಬ್ಯೂಟ್ ಟೇಬಲ್ಸ್ ಮಾಡಿದ್ದೀನಿ. ಆ ಆಟ್ರಿಬ್ಯೂಟ್ ಟೇಬಲ್ಸಿಂದ ಐ ಆಮ್ ಎನಲೈಸ್ ಮಾಡ್ತಾ ಇದ್ದೀನಿ ನಾನು. ವಾಟ್ ಐ ಆಮ್ ಡೂಯಿಂಗ್? ಎನಲೈಸ್. 1 ಬಿಲ್ಡಿಂಗ್ ಇದೆ, 2 ಟ್ರೀ ಇದೆ, 3 ರಿವರ್ ಇದೆ. ನೋಡಿ ಈ ಥರ ಎನಲೈಸ್ ಮಾಡ್ತಾ ಇದ್ದೀನಿ ನಾನು, ರೈಟ್? ದಿಸ್ ಈಸ್ ಅನಲೈಸ್, ದಿಸ್ ಈಸ್ ಲೇಯರ್ಸ್, ದಿಸ್ ಈಸ್ 80, ರೈಟ್? ಇಷ್ಟೆಲ್ಲ ಆಗಿದೆ ಅಂದರೆ ಇದೆಲ್ಲ ಪ್ರಾಸೆಸ್ ನಾನು ಏನು ಅಂತ ಇದ್ದೀನಲ್ವಾ, ದಿಸ್ ಈಸ್ ನಥಿಂಗ್ ಬಟ್ GIS. ಸೊ GIS ಏನು ಫ್ರೆಂಡ್ಸ್? ಎ ಮ್ಯಾಪ್ ಬಿಕಮ್ಸ್ ಅ GIS ರೆಡಿ ವೆನ್ ಇಟ್ ಈಸ್ ಸ್ಟೋರ್ಡ್ ಆಸ್ ಅ ಸ್ಟ್ರಕ್ಚರಲ್ ಸ್ಪೇಷಿಯಲ್ ಡೇಟಾ. ಇದನ್ನು GIS ಸಾಫ್ಟ್ವೇರಲ್ಲಿ ಸುಮ್ಮನೆ ನಾವು ಏನೋ ಹಾಕಿದರೆ ಸುಮ್ಮನೆ ರೀಡ್ ಮಾಡುತ್ತೀನಿ ರೀ ಅದು. ನೋ, ಇಟ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಟು ಸ್ಪೇಷಿಯಲ್ ಡೇಟಾ. ಸರ್ ಏನು ಸರ್ ಇದು ಸ್ಪೇಷಲ್ ಡೇಟಾ ಅಂದರೆ ಗ್ರೌಂಡಲ್ಲಿರುವಂಥ, ಸ್ಪೇಷಲ್ ಅಂದರೆ ಏನು ರೀ? ಗ್ರೌಂಡ್ ಅಲ್ಲ. ಈ ಗ್ರೌಂಡಲ್ಲಿ ಬರ್ತಾ ಇರುವಂತಹ ಡೇಟಾಗಳನ್ನು ನಾನು ಅದನ್ನು ವೆಕ್ಟರ್ ಡೇಟಾ ಆಗಿ ಅಥವಾ ರೇಸ್ಟರ್ ಡೇಟಾ ಆಗಿ ಕನ್ವರ್ಟ್ ಮಾಡಬೇಕು ನಾನು. ಅದನ್ನು ಮಾಡಿದಾಗ ಅದು ಸ್ಪೇಷಲ್ ಡೇಟಾ ಆಗುತ್ತೆ. ಹೋಪ್ ಯು ಗಾಟ್ ಇಟ್. ಸರ್ ಸುಮ್ಮನೆ ಅದು ಅಷ್ಟೇ ಎರಡು ಕೊಟ್ಟರೆ ಆಗುತ್ತಾ? ನೋ 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 ನೋ, ಐ ಹ್ಯಾಡ್ ಟು ಪ್ರೊವೈಡ್ ದ ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್ ಆ್ಯಸ್ ವೆಲ್, ರೈಟ್? ಮತ್ತು ಅದನ್ನೆಲ್ಲ ಮಾಡಿದ್ಮೇಲೆ ಆಟ್ರಿಬ್ಯೂಟ್ಸ್ ನಾನು ಟೇಬಲಲ್ಲಿ ಹಾಕ್ಕೊಡ್ಬೇಕು. ದೆನ್ ಓನ್ಲಿ ಆ GIS ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ನಿಮಗೆ ಅರ್ಥ ಆಗಂಗೆ ಹೇಳ್ವಾ? ಎಸ್. ಏನಂದರೆ ಸಪೋಸ್ ಮ್ಯಾಪ್ ಇದೆ. ಈ ಮ್ಯಾಪಿಂದ ನನಗೆ ಏನೇನು ಬರ್ತಾಯಿದೆ ಗೊತ್ತಾ? ಸ್ಪೇಷಿಯಲ್ ಡೇಟಾ ಬರ್ತಾಯಿದೆ. ಅದರಲ್ಲಿ ರಾಸ್ಟರ್ ಡೇಟಾ, ಇದೊಂದು ವೆಕ್ಟರ್ ಡೇಟಾ. 2 ಬಂದುಬಿಟ್ಟು ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್ ಬರ್ತಾಯಿದೆ. ಇಟ್ ಕ್ಯಾನ್ ಬಿ GCS, ಇಟ್ ಕ್ಯಾನ್ ಬಿ PCS. ನೋಡಿ, ನಾನು ಸಡನ್ ಟಾಪಿಕ್ಸ್ಗೆ ಸಡನ್ ಹೆಸರುಗಳು ಹೇಳಿದ್ರೆ ನಿಮಗೆ ಎಷ್ಟು ಕಷ್ಟ ಆಗುತ್ತೆ, ರೈಟ್? ಮೆನಿ ಹ್ಯಾವ್ ಟೋಲ್ಡ್ ಆಫ್ಟರ್ ಸೀಯಿಂಗ್ ಲಾಟ್ ಆಫ್ ಯೂಟ್ಯೂಬ್ ವಿಡಿಯೋಸ್ ಐ ಗಾಟ್ ಕನ್ಫ್ಯೂಸ್ಡ್. ಇಲ್ಲಿ ಕನ್ಫ್ಯೂಸ್ ಆಗೋ ಸಾಧ್ಯತೆಯೇ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ಇದನ್ನಾದಮೇಲೆ ನಾನು ಏನು ಮಾಡ್ತೀನಿ ರೀ, ಇದಕ್ಕೆ ಏನು ರೀ ಅದು ಆಟ್ರಿಬ್ಯೂಟ್ ಟೇಬಲ್ ಮಾಡ್ತೀನಿ. ಈ ಒಂದು ಪ್ರಾಸೆಸ್ಸನ್ನು GIS ಅಂತೀನಿ ನಾನು. ಹೋಪ್ ಯು ಗಾಟ್ ಇಟ್. ಓಕೆ, ನಾವು ದಿಸ್ ಮ್ಯಾಪ್ ಈಸ್ ಕನ್ವರ್ಟೆಡ್ ಟು GIS ಲೇಯರ್ಸ್, ಟೇಬಲ್, ಆಟ್ರಿಬ್ಯೂಟ್ ಟೇಬಲ್. ಓಕೆ, ಎಸ್. ನಿಮಗೆ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಗೊತ್ತಾ? ಕಾಂಪೊನೆಂಟ್ಸ್ ಆಫ್ GIS ಏನು ಇವಾಗ ಅಂತ ಕೇಳ್ತಾರೆ. ಸರ್ ನೀವು ಕೇಳಬೇಡ್ರಿ, ನಮಗೆ ಸಿಲೆಬಸ್ನಾಗ ಇದ್ದರೆ ಹೇಳ್ರಿ ಅಂತ ಇದ್ದೀರಾ ನೀವು. ಹೌದಾ? ಓಕೆ, ತೋರಿಸುವ. GIS ಎಲ್ಲಿದೆ ರೀ? ಇಲ್ಲಿದೆ ನೋಡಿ GIS. ಓಕೆ, ನೋಡಿ ಕಾಂಪೊನೆಂಟ್ಸ್ ಆಫ್ GIS ಏನು? ವೆರಿ ವೆರಿ ಇಂಪಾರ್ಟೆಂಟ್. ನಾನು ಇವಾಗ ಹೇಳ್ತೀನಿ ಏನೇನು ಅಂತ. ಅದೇ ಹೇಳ್ದನಲ್ಲ ರೀ, ಸಿಂಪಲ್ ಸ್ಪೇಷಲ್ ಡೇಟಾ ಇದೆ, ಅದರಲ್ಲಿ ರೆಸ್ಟರ್ ಡೇಟಾ ಇರಬೇಕು, ವೆಕ್ಟರ್ ಡೇಟಾ ಇರಬೇಕು, ಲೇಯರ್ಸ್ ಇರಬೇಕು, ಇನ್ನೊಂದು ಆಟ್ರಿಬ್ಯೂಟ್ಸ್ ಇರಬೇಕು, ಆಟ್ರಿಬ್ಯೂಟ್ ಟೇಬಲ್ಸ್ ಇರಬೇಕು. ಡನ್ ಡನ್ ಡನ್. ದಿಸ್ ಈಸ್ ನಥಿಂಗ್ ಬಟ್ ಕಾಂಪೊನೆಂಟ್ಸ್. ಓಕೆ, ಎಸ್. ಸೊ ಏನೇನಿರುತ್ತೆ ಜಸ್ಟ್ ಕೀವರ್ಡ್ಸ್ ನೆನ್ಪಿಟ್ಕೊಳ್ಳಿ. ಏನೇನಿರುತ್ತೆ GIS ಪ್ರಾಡಕ್ಟ್ಸಲ್ಲಿ ಸ್ಪೇಷಲ್ ಡೇಟಾ ಇರುತ್ತೆ. ಇಟ್ ಕ್ಯಾನ್ ಬಿ ರೆಸ್ಟರ್, ಇಟ್ ಕ್ಯಾನ್ ಬಿ ವೆಕ್ಟರ್, ಇಟ್ ಕ್ಯಾನ್ ಬಿ ಜಾಮೆಟ್ರಿ, ಇಟ್ ವಿಲ್ ಬಿ ಹ್ಯಾವಿಂಗ್ ಅ ಪ್ರಾಪರ್ ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್, ಇಟ್ ಕ್ಯಾನ್ ಬಿ GCS, ದಟ್ ಇಸ್ ಜಿಯೋಗ್ರಫಿಕಲ್ ಕೋಆರ್ಡಿನೇಟ್ ಸಿಸ್ಟಮ್, ಇಟ್ ಕ್ಯಾನ್ ಬಿ PCS, ಪ್ರೊಜೆಕ್ಟೆಡ್ ಕೋಆರ್ಡಿನೇಟ್ ಸಿಸ್ಟಮ್. GCS ಅಲ್ಲಿ WGS ಅಂತ ಬರುತ್ತೆ, ವರ್ಲ್ಡ್ ಜಿಯೋಡೆಟಿಕ್ ಸರ್ವೆ. PCS ಅಲ್ಲಿ ಏನು ಬರುತ್ತೆ? UTM, ಯೂನಿವರ್ಸಲ್ ಟ್ರಾನ್ಸ್ಫರ್ಸ್ ಮರ್ಕೇಟರ್ಸ್ ಜೋನ್ಸ್ ಅಂತ ಬರ್ತವೆ ಅಂತ ಹೇಳಿದೆ. ಇದರಲ್ಲಿ ಕಂಪಲ್ಸರಿ ಲೇಯರ್ಸ್ ಇರ್ತವೆ. ಅದನ್ನು ಹೇಳಿದೆ ನಾನು. ಪ್ರತಿಯೊಂದು ಥೀಮ್ ವೈಸ್ ಏನು ಮಾಡ್ತೀನಿ ನಾನು? ಲೇಯರ್ಸ್ ಮಾಡ್ತೀನಿ. ರೋಡ್, ರೇಲ್, ರಿವರ್ಸ್, ಫಾರೆಸ್ಟ್ ಅಂತ ಲೇಯರ್ಸ್ ಮಾಡ್ತೀನಿ. ಅದಾದಮೇಲೆ ಇದನ್ನು ನಾನು ವೆರಿ ಸಿಸ್ಟಮೆಟಿಕ್ ಆಗಿ ಟೇಬಲಲ್ಲಿ ಹಾಕ್ತೀನಿ. ಒಂಥರ ಎಕ್ಸೆಲ್ ಮಾಡ್ದಂಗೆ ಮಾಡ್ತೀನಿ ನಾನು ಅದನ್ನು.
ಎಕ್ಸೆಲಲ್ಲಿ ಹಾಕ್ತೀವಲ್ವ ನಾವು ಡೇಟಾಸ್ನ, ಅದೇ ಥರ ಒಂದು ಡಿಸ್ಕ್ರಿಪ್ಟಿವ್ ಡೇಟಾ ಮಾಡ್ತೀನಿ ನಾನು. ದೀಸ್ 4 ಆರ್ ಕಾಂಪೊನೆಂಟ್ಸ್ ಆಫ್ GIS. ಹೋಪ್ ಯು ಗಾಟ್ ಇಟ್. ನೋಡಿ, ಒಂದು ಮ್ಯಾಪನ್ನು, ಒಂದು GISಗೆ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಮ್ಯಾಪನ್ನು ಇಟ್ಕೊಂಡು ಲೇಯರ್ಸ್ ಮಾಡ್ತೀನಿ, ಅದನ್ನು ಆಟ್ರಿಬ್ಯೂಟ್ಗೆ ಟೇಬಲ್ಸ್ ಹಾಕ್ತೀನಿ, ಮತ್ತು ಕ್ವೇರಿ ಮಾಡ್ತೀನಿ. ಸರ್ ಏನು ಸರ್ ಇದು ಕ್ವೇರಿ ಸರ್? ಇದೊಂದು ಹೇಳ್ಬಿಡಿ ನನಗೆ. ಎಸ್, ಐ ಆಮ್ ಹಿಯರ್ ಟು ಟೆಲ್ ಯು. ಕ್ವೇರಿ ಅಂದರೆ ಏನು ಗೊತ್ತಾ? ನನಗೇನು ಗೊತ್ತಂದರೆ, ಇದು ಒಂದು ಟೇಬಲ್ ಇದೆ, ಈ ಟೇಬಲಲ್ಲಿ ನನ್ನ ಹತ್ರ ಡೇಟಾಸ್ ಇದೆ. ಓಕೆ, 1 2 3 4 5 ಇದು ನಮ್ಮ ಮನೆ, ನಿಮ್ಮ ಮನೆ, ಎಲ್ಲರ ಮನೆ ಇದೆ, ಎಲ್ಲರದು ಅವ್ರದ್ದೇ ಆದಂತಹ ಗಿಡಗಳಂತ ಅಂದ್ಕೊಳ್ಳಿ, ಅವ್ರದ್ದೇ ಆದಂತಹ ಇದು ಅಂದ್ಕೊಳ್ಳಿ, ಸೊ ಆ್ಯಂಡ್ ಸೊ ಏನೇನೋ ಡೇಟಾ ಇದೆ ಅಂತ ಅಂದ್ಕೊಳ್ಳಿ. ನಾನೇನು ಮಾಡ್ತೀನಿ, ಕ್ವೇರಿ ಅಂದರೆ ಕ್ವಶನ್ ಮಾಡೋದ್ರಿ. ಕ್ವೇರಿ ಅಂದರೆ ಕ್ವಶನ್ ಮಾಡೋದು. ಏನಂತಂದರೆ, ಸಪೋಸ್ ಒಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಏರಿಯಾ ಬಂದುಬಿಟ್ಟು 1200 ಫೀಟ್ ಸ್ಕ್ವೇರ್ ಇದೆ. ಅದು ಆ ಇರುವಂತಹ ಒಂದು ಬಿಲ್ಡಿಂಗ್ ಯಾವುದು ಅಂತ ನಾನು ಕ್ವಶನ್ ಮಾಡ್ತೀನಿ. ಐ ಆಮ್ ಎಂಕ್ವೈರಿಂಗ್ ಇಟ್. ಓಕೆ, ಐ ಆಮ್ ಎಂಕ್ವೈರಿಂಗ್. ಏನು ಮಾಡೋದು ಗೊತ್ತಾ, ಇದು ಸಡನ್ನಾಗಿ ಓ ಎಲ್ಲೋ ಇದೆ ನೋಡಿ ಸರ್ ಅಂತ, ಇದು ಸಪೋಸ್ 3ರಲ್ಲಿ ಇತ್ತು ಅಂದರೆ 3 ಅಂತ ತೋರಿಸ್ಬಿಡುತ್ತೆ. ಅಂದರೆ ನನ್ನಲ್ಲಿ ಎಷ್ಟೋ ಸೆಟ್ ಆಫ್ ಡೇಟಾ ಇದೆ. ಆ ಡೇಟಾಸಲ್ಲಿ ನನಗೆ ಬೇಕಾಗಿರುವಂತಹ ರಿಕ್ವೈರ್ಡ್ ಕ್ವಶನ್ಸ್ ಕೇಳ್ತೀನಿ, ಅದು ಸಡನ್ನಾಗಿ ನನಗೆ ತೋರಿಸುತ್ತೆ. ದಿಸ್ ಈಸ್ ಕಾಲ್ಡ್ ಕ್ವೇರಿ. ಓಕೆ, ದಿಸ್ ಈಸ್ ಕಾಲ್ಡ್ ಕ್ವೇರಿ. ದಿಸ್ ಈಸ್ ಕಾಲ್ಡ್ ಅನಾಲಿಸಿಸ್. ವೆರಿ ಇಂಪಾರ್ಟೆಂಟ್, ಅನಾಲಿಸಿಸ್. ಓಕೆ, ವೆರಿ ಇಂಪಾರ್ಟೆಂಟ್ ಅನಾಲಿಸಿಸ್. ವರ್ಡಿಂಗ್ ಮತ್ತೆ ಬರುತ್ತೆ, ಹೇಳ್ತೀನಿ ನಾನು. ಔಟ್ಪುಟ್ ಏನು, ಮ್ಯಾಪ್ ಸ್ಟ್ಯಾಟಿಸ್ಟಿಕ್ಸ್. ನೋಡಿ, ಈಗ ರೋಡ್ ಇದೆ ಅಂತಂದಾಗ ನಾನು ಏನು ಮಾಡ್ತೀನಿ, GISಲ್ಲಿ ಬರೀ ಲೈನ್ ತೋರಿಸ್ಬೇಕಲ್ವಾ ನಾನು, ಬಿಕಾಸ್ GISಲ್ಲಿ ನಾನು ಸ್ಪೇಷಲ್ ಡೇಟಾನ ವೆಕ್ಟರ್ ಡೇಟಾವಾಗಿ ತೋರಿಸ್ಬೇಕು, ಅದಕ್ಕಾಗಿ ಲೈನ್ ತೋರಿಸ್ತೀನಿ ರೋಡ್ನ. ಆದರೆ ಆಟ್ರಿಬ್ಯೂಟ್ ಟೇಬಲಲ್ಲಿ ನಾನು ಏನೇನು ತೋರಿಸ್ತೀನಿ ನೋಡಿ. ಆಟ್ರಿಬ್ಯೂಟ್ ಟೇಬಲಲ್ಲಿ ಅದರ ನೇಮ್ ಏನು, ಡೀಟೇಲ್ಡ್ ಇರುತ್ತೆ. ನೇಮ್ ಏನು, ಟೈಪ್ ಏನು, ರೋಡ್ ಅಂದರೆ NH50, ಟೈಪ್ ಅಂದರೆ ನ್ಯಾಷನಲ್ ಹೈವೇ, ವಿಡ್ತ್ ಎಷ್ಟಿದೆ, ಸರ್ಫೇಸ್ ಏನು, ಪೇವ್ಡ್ ಇದೆಯಾ, ರಿಜಿಡ್ ಇದೆಯಾ, ನೋಡಿ ಎಲ್ಲವನ್ನು ತೋರಿಸುತ್ತೆ. ದಟ್ ಈಸ್ ಕಾಲ್ಡ್ ಆಟ್ರಿಬ್ಯೂಟ್ ಟೇಬಲ್. ಮ್ಯಾಪ್ ಶೋಸ್ ದ ಇನ್ಫಾರ್ಮೇಷನ್, ಬಟ್ GIS stores the data, manages the data, queries the data, analyzes the data, produces the output. This is the power of GIS. ನಿಮ್ಗೆ ಏನು ಬೇಕು ಹೇಳ್ರಿ, ಎಲ್ಲವೂ ಸಿಗುತ್ತೆ GISಲ್ಲಿ. ಸೊ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ರೈಟ್? ಎಸ್. ಸೊ GIS ಲೇಯರ್ಸ್ ಅಂದರೆ ಏನು, ಅದೇ ಹೇಳಿದ್ದೀನಿ. ಆರ್ಗನೈಸ್ ದ ಡೇಟಾ. ಇಟ್ ಕ್ಯಾನ್ ಬಿ ವೆಕ್ಟರ್, ಇಟ್ ಕ್ಯಾನ್ ಬಿ ರೇಸ್ಟರ್ into a layers that can be overlaid because they are the spatial reference ಅಲ್ವಾ, ಗ್ರೌಂಡ್ ರೆಫರೆನ್ಸ್ ಸಿಸ್ಟಮ್ಸ್ ಅಲ್ವಾ ಅವು. ಸಪೋಸ್ ನಾ ಎಂಟೈರ್ ಒಂದು ಇಮೇಜನ್ನು ನೋಡಿ ನಾನು DEMಗೆ ಕನ್ವರ್ಟ್ ಮಾಡಿ ರೇಸ್ಟರ್ ಡೇಟಾ ಕನ್ವರ್ಟ್ ಮಾಡಿದ್ದೀನಿ, ಲ್ಯಾಂಡ್ ಕವರ್ನ ರೇಸ್ಟರ್ ಲೇಯರಿಗೆ ಕನ್ವರ್ಟ್ ಮಾಡಿದ್ದೀನಿ, ರಿವರ್ಗಳನ್ನು ಲೈನ್ ಇದೆ ಸೊ ಲೈನ್ ಆಗಿ ಕನ್ವರ್ಟ್ ಮಾಡಿದ್ದೀನಿ, ರೋಡ್ ಇದೆ ರೋಡನ್ನು ಕನ್ವರ್ಟ್ ಮಾಡಿದ್ದೀನಿ, ಬಿಲ್ಡಿಂಗ್ಸ್ ಇದೆ ಬಿಲ್ಡಿಂಗ್ಸನ್ನು ಪಾಲಿಗಾನ್ ಲೇಯರ್ ಮಾಡಿದ್ದೀನಿ. ದಿಸ್ ಈಸ್ ಕಾಲ್ಡ್ ಲೇಯರ್ಸ್ ಸರ್. ದಿಸ್ ಈಸ್ ಕಾಲ್ಡ್ ಲೇಯರ್ಸ್. I am converting the data into a layers that can be overlaid. ಎಕ್ಸಾಂಪಲ್ ಆಫ್ ಲೇಯರ್ಸ್ ಏನಿಲ್ಲಿ, ಲೈನ್ ಲೇಯರ್ ರೋಡ್ ಇದೆ, ಪಾಲಿಗಾನ್ ಲೇಯರ್ ಬಿಲ್ಡಿಂಗ್ ಇದೆ, ರಿವರ್ ಲೈನ್ ಲೇಯರ್ ಇದೆ, ರೇಸ್ಟರ್ ಲ್ಯಾಂಡ್ ಲೇಯರ್ ಇದೆ, DSM ರೇಸ್ಟರ್ ಲೇಯರ್ ಇದೆ ಸರ್. ಪ್ರತಿಯೊಂದು ಲೇಯರಲ್ಲಿ ಏನೇನಿರುತ್ತೆ ಗೊತ್ತಾ, ನೀವು ತಿಳ್ಕೊಳ್ಳಿ. ಹೆಂಗಂದರೆ ಇವಾಗ ಹಾಕಿರೋ ಇನ್ಫಾರ್ಮೇಷನ್ನ ನೀವು ಇಮಿಡಿಯೇಟಾಗಿ ಮಾಡಿಫೈ ಮಾಡ್ಬೋದು, ಇಮಿಡಿಯೇಟಾಗಿ ಎಡಿಟ್ ಮಾಡ್ಬೋದು, ಅಷ್ಟೆಲ್ಲ ಇರ್ತವೆ ಅದರಲ್ಲಿ. ಸಿಂಪಲ್ ಅನಾಲಿಸಿಸ್ ನೋಡಿ ಏನೇನಿರುತ್ತೆ ಇದರ ಲೇಯರ್ಸಲ್ಲಿ. ಈಚ್ ಲೇಯರ್ಸ್ ಕಂಟೇನ್ಸ್ ಒನ್ ಟೈಪ್ ಆಫ್ ಫೀಚರ್ ಇರುತ್ತೆ. ರೋಡ್ ಅಂದರೆ ರೋಡ್ ಆಗಿರುತ್ತೆ. ಓಕೆ, ಈಸಿ ಟು ಅಪ್ಡೇಟ್, ಈಸಿ ಟು ಎಡಿಟ್, ಈಸಿ ಟು ಮ್ಯಾನೇಜ್. ಲೇಯರ್ಸ್ ಕ್ಯಾನ್ ಬಿ ಓವರ್ಲೇಡ್ ಫಾರ್ ಅನಾಲಿಸಿಸ್, ರೆಡ್ಯೂಸಸ್ ದ ಡೇಟಾ ರಿಡಂಡೆನ್ಸಿ, ಸಪೋರ್ಟ್ಸ್ ದ ಕಾಂಪ್ಲೆಕ್ಸ್ ಸ್ಪೇಷಲ್ ಅನಾಲಿಸಿಸ್ ಮಾಡ್ಬೋದು ನೀವು. ಲೇಯರ್ ಓವರ್ಲೇ ಅಂದರೆ ಏನ್ಗಳು, ರೋಡ್ ಸಪ್ರೇಟ್ ಮಾಡೋದು ಲೇಯರ್ನ. ರೋಡ್ ಲೇಯರ್ ಏನು, ರಿವರ್ ಲೇಯರ್ ಏನು, ಬಿಲ್ಡಿಂಗ್ ಲೇಯರ್ ಏನು, ಲ್ಯಾಂಡ್ ಏನು, ರಿಸಲ್ಟ್ ಏನು ಅಂತ. ಓಕೆ, ಹೋಪ್ ಯು ಗಾಟ್ ಇಟ್. ರೈಟ್. ನೆಕ್ಸ್ಟ್ ಸ್ಪೇಷಲ್ ಆ್ಯಂಡ್ ಆಟ್ರಿಬ್ಯೂಟ್ ಡೇಟಾ ಅಂದರೆ ಏನು ನಾನು ಹೇಳಿದ್ನಲ್ವಾ. ಸ್ಪೇಷಲ್ ಅಂದರೆ ಏನು ರೀ, 2 ಟೈಪ್ಸ್ ಆಫ್ ಡೇಟಾ ಇರುತ್ತೆ. ಏನಂದರೆ ರೇಸ್ಟರ್ ಡೇಟಾ ಇರುತ್ತೆ, ಮತ್ತು ವೆಕ್ಟರ್ ಡೇಟಾ ಇರುತ್ತೆ, ಮತ್ತು ಜಾಮೆಟ್ರೀಸ್ ಕೂಡ ಇರುತ್ತೆ ಅಂತ ಹೇಳಿದೆ, ರೈಟ್? ದೋಸ್ ಕೈಂಡ್ ಆಫ್ ಡೇಟಾ ಈಸ್ ಕಾಲ್ಡ್ ಎ ಸ್ಪೇಷಲ್ ಡೇಟಾ. ಸರ್ ಆಟ್ರಿಬ್ಯೂಟ್ ಅಂದರೆ ಏನು? ಆಟ್ರಿಬ್ಯೂಟ್ ಅಂದರೆ ಏನಂದರೆ ಅದ್ರ ಕ್ಯಾರೆಕ್ಟರ್ ಏನಿದೆ ಅಂತ, ಅದ್ರ ಪ್ರಾಪರ್ಟೀಸ್ ಏನಿದೆ ಆ ಫೀಚರ್ದು, ಅದನ್ನು ತೋರಿಸುವಂತಹ ಡೇಟಾ ಈಸ್ ಕಾಲ್ಡ್ ಆಸ್ ಆಟ್ರಿಬ್ಯೂಟ್ ಡೇಟಾ. ಹೋಪ್ ಯು ಗಾಟ್ ಇಟ್. ಟೈಪ್ಸ್ ಆಫ್ ಡೇಟಾ ಬೇಸ್ಡ್ ಆನ್ ಗ್ರಿಡ್ಸ್ 2 ಟೈಪ್ಸ್ ಬರುತ್ತೆ, ವೆಕ್ಟರ್ ಡೇಟಾ ಮತ್ತು ರೆಸ್ಟರ್ ಡೇಟಾ. ಅದನ್ನೇ ನಾನು ಇನ್ನೊಂದು ಟೈಪ್ ಆಫ್ ಡೇಟಾ ಮಾಡ್ತೀನಿ, ಸ್ಪೇಷಲ್ ಡೇಟಾ, ಆಟ್ರಿಬ್ಯೂಟ್ ಡೇಟಾ. ಸ್ಪೇಷಲ್ ಡೇಟಾ ಅಂದರೆ ಏನು ರೀ, ಏನದು ಸ್ಪೇಷಲ್ ಡೇಟಾ ಅಂದರೆ? ರೈಟ್,
ರೆಸ್ಟರ್, ವೆಕ್ಟರ್, ಜಾಮೆಟ್ರಿ. ಆಟ್ರಿಬ್ಯೂಟ್ ಡೇಟಾ ಅಂದರೆ ಕ್ಯಾರೆಕ್ಟರ್, ಪ್ರಾಪರ್ಟೀಸ್. ಹೆಂಗೆ ಏನು ತೋರಿಸುತ್ತೆ ಸರ್? ಕ್ಯಾಟ್ರಿಬ್ಯೂಟ್ ಏನು ತೋರಿಸುತ್ತೆ ಸರ್? ಇದು ಲಕ್ಷಣಗಳು. ನೇಮ್ ಬಿಲ್ಡಿಂಗ್ 1, ಟೈಪ್ ಬಿಲ್ಡಿಂಗ್ ಇದೆ, ಏರಿಯಾ 240 ಮೀಟರ್ ಸ್ಕ್ವೇರ್ ಇದೆ, ಹೈಟ್ ಇಷ್ಟಿದೆ, ಯೂಸ್ ರೆಸ್ಟ್. ನೋಡಿ ಎಷ್ಟು ಚೆನ್ನಾಗಿ ಡೇಟಾ ಅದನ್ನು GIS ಅಲ್ಲಿರುತ್ತೆ ಅಂತ. ಸರ್ ಸೂಪರ್ ಆಗಿದೆ ಸರ್. ಈ ಥರ ಅನಲೈಸ್ ಮಾಡ್ತಾರಾ GIS ಅಂದರೆ? ಹೌದು. ಓಕೆ, ಸೊ ಇಟ್ ಕಂಟೈನ್ಸ್, ವಾಟ್ ಈಸ್ GIS ಅಂದಾಗ ಇಟ್ ಕಂಟೈನ್ಸ್, ಇಲ್ಲಿ ನೋಡಿ, ಸ್ಪೇಷಲ್ ಡೇಟಾ ಅಂದರೆ ಕೋಆರ್ಡಿನೇಟ್ಸ್ ಇರುತ್ತೆ, ಲೊಕೇಶನ್ಸ್ ಇರುತ್ತೆ, ಶೇಪ್ಸ್ ಇರುತ್ತೆ, ಜಾಮೆಟ್ರಿ ಇರುತ್ತೆ. ಆದರೆ ಆಟ್ರಿಬ್ಯೂಟ್ಸ್ ಅಂದರೆ ಡಿಸ್ಕ್ರಿಪ್ಷನ್ಸ್ ಏನು, ಪ್ರಾಪರ್ಟೀಸ್ ಏನು, ಕ್ಯಾರೆಕ್ಟರ್ಸ್ ಏನು, ಕ್ಯಾಟಗರಿ ಏನು ಅಂತ ಇರುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್. ಸಪೋಸ್ ಏನಾಗುತ್ತೆ ಅಂದರೆ GIS ಅಂದರೆ ಸ್ಪೇಷಲ್ ಡೇಟಾ ಅಂದರೆ ಎಲ್ಲಿದೆ, ವೇರ್ ಇಟ್ ಈಸ್. ಆಟ್ರಿಬ್ಯೂಟ್ ಅಂದರೆ ವಾಟ್ ಇಟ್ ಈಸ್. ಹೋಪ್ ಯು ಗಾಟ್ ಇಟ್. ಓಕೆ, ಸಪೋಸ್ ಇದು ಒಂದು ಮ್ಯಾಪ್ ಇದೆ ಅಂತ ಅಂದ್ಕೊಳ್ಳಿ. ಇದನ್ನು ನಾನು ಸ್ಪೇಷಲ್ ಡೇಟಾ ಕನ್ವರ್ಟ್ ಮಾಡಿದಾಗ ನೋಡಿ ಇಷ್ಟೆಲ್ಲ ಕ್ವಶನ್ಸ್ ಬರುತ್ತೆ. ಅದನ್ನೇ ನಾನು ಆಟ್ರಿಬ್ಯೂಟ್ ಮಾಡಿದಾಗ ನೋಡಿ ಇಷ್ಟೆಲ್ಲ ಕ್ವಶನ್ಸ್ ಬರುತ್ತೆ. ಇದನ್ನೆಲ್ಲ ನಾನು ಎರಡೂ ಕಂಬೈನ್ ಮಾಡಿದಾಗ ಬರುವುದೇ GIS ಫೀಚರ್ಸ್. ಹೋಪ್ ಯು ಗಾಟ್ ಇಟ್. ಸೊ GIS ಆಟ್ರಿಬ್ಯೂಟ್ ಟೇಬಲ್ ಅಂದರೆ ಏನು ಸರ್? ಆಟ್ರಿಬ್ಯೂಟ್ ಟೇಬಲ್ ಸ್ಟೋರ್ಸ್ ದ ನಾನ್ ಸ್ಪೇಷಲ್ ಡೇಟಾ, ಡಿಸ್ಕ್ರಿಪ್ಟಿವ್ ಡೇಟಾ, ಕ್ಯಾರೆಕ್ಟರ್ಸ್ ಡೇಟಾ ಬೈ ಲಿಂಕಿಂಗ್ ಈಚ್ ಲೇಯರ್ಸ್ ಇನ್ ದ ಫಾರ್ಮ್ ಆಫ್ ರೋ ಆ್ಯಂಡ್ ಕಾಲಮ್. ದಟ್ ಈಸ್ ಕಾಲ್ಡ್ ಆಟ್ರಿಬ್ಯೂಟ್. ನೋಡಿ, ಆಟ್ರಿಬ್ಯೂಟ್ ಟೇಬಲ್ನ ನಾನು ಈ ಒಂದು ಇಮೇಜ್ನ ನಾನು ಯಾವ ಥರ ಆಟ್ರಿಬ್ಯೂಟ್ ಮಾಡಿದ್ದೀನಿ ನೋಡಿ. 1 ಇದೆ, 1 ಮಾಡಿದ್ದೀನಿ. ಬಿಲ್ಡಿಂಗ್ B1 ಇದೆ, B1, B ಅಂದರೆ ಬಿಲ್ಡಿಂಗು. ನೋಡಿ ಬಿಲ್ಡಿಂಗು, ಇದರ ಏರಿಯಾ ಎಷ್ಟಿದೆ? 240 ಇದೆ. B2 ಅಂದರೆ ಎಷ್ಟು? ಬಿಲ್ಡಿಂಗ್ 2 180 ಇದೆ ಅಂತ ನೋಡಿ. ಪಾರ್ಕ್ ಇದೆ, ಪಾರ್ಕ್ ನೋಡಿ. ದಿಸ್ ಈಸ್ ಕಾಲ್ಡ್ ಆಟ್ರಿಬ್ಯೂಟ್ ಡೇಟಾ. ದಿಸ್ ಈಸ್ ಕಾಲ್ಡ್ ಆಟ್ರಿಬ್ಯೂಟ್ ಟೇಬಲ್. ಓಕೆ, ಈ ಆಟ್ರಿಬ್ಯೂಟ್ ಟೇಬಲ್ ಕೊಟ್ಟಾಗ GIS ಅಲ್ಲಿ ಏನು ಗೊತ್ತಾ, ಈ ಫೀಚರ್ ID ಅಂತ ನಂಬರ್ ಇರುತ್ತೆ. ನೀವು ಅದನ್ನು ನೋಡಿದ ತಕ್ಷಣ ಡೀಟೇಲ್ಸ್ ಎಲ್ಲ ಬಂದುಬಿಡುತ್ತೆ. ಓಕೆ, ಎಸ್, ವೆರಿ ಇಂಪಾರ್ಟೆಂಟ್. ಗುಡ್. ನೆಕ್ಸ್ಟ್, ಕ್ವೇರಿ ಅಂದರೆ ಏನು ಸರ್? ಕ್ವೇರಿ ಅಂತ ಹೇಳಿದಿರಿ ಸರ್, ಸ್ವಲ್ಪ ಅದ್ರ ಬಗ್ಗೆ ಹೇಳಿ. ಕ್ವೇರಿ ಅಂದರೆ ಏನು ಗೊತ್ತಾ? ಕ್ವೇರಿ ಮೀನ್ಸ್ ಆಸ್ಕ್ ದ ಕ್ವಶನ್, ವಿಲ್ ಫೈಂಡ್ ದ ಆನ್ಸರ್ ಅಷ್ಟೇ. ಸಪೋಸ್ ನಾನೇನು ಹೇಳ್ತೀನಿ, ಶೋ ಆಲ್ ದ ಬಿಲ್ಡಿಂಗ್ಸ್ ಏರಿಯಾ 200 ಮೀಟರ್ ಸ್ಕ್ವೇರ್ ಮೇಲೆ ಇರುವಂಥ ಏರಿಯಾ ಎಷ್ಟೆಷ್ಟು ಬಿಲ್ಡಿಂಗ್ ಇದ್ದಾವೆ ನನಗೆ ತೋರಿಸ್ರಿ ಅಂತ ನಾನು ಕ್ವಶನ್ ಮಾಡ್ತೀನಿ. ಐ ವಿಲ್ ಗೆಟ್ ದ ಆನ್ಸರ್ ಲೈಕ್ ದಿಸ್. ಆ ಎಂಟೈರ್ ಮ್ಯಾಪ್ ತೋರಿಸುತ್ತೆ. ಮ್ಯಾಪ್ ತೋರಿಸಿ ಬರೀ B1 ಮಾತ್ರ, ಅಂದರೆ 200 ಮೀಟರ್ ಸ್ಕ್ವೇರ್ ಮೇಲೆ ಇದೆ, ಅದಕ್ಕಾಗಿ ಈ ಬಿಲ್ಡಿಂಗನ್ನು ಮಾತ್ರ ತೋರಿಸುತ್ತೆ ಆನ್ಸರ್. ಐ ಆಮ್ ಆಸ್ಕಿಂಗ್ ಕ್ವಶನ್, ಇಟ್ ಈಸ್ ಶೋಯಿಂಗ್ ದ ಎಕ್ಸಾಕ್ಟ್ ಡೇಟಾ ಆಫ್ಟರ್ ಎನಲೈಸಿಂಗ್. ಎಷ್ಟೋ ಡೇಟಾ ಬೇಸಲ್ಲಿ ಅನಲೈಸ್ ಮಾಡಿ ನನಗೆ ಬೇಕಾಗಿರುವಂತಹ ರೆಲೆವೆಂಟ್ ಡೇಟಾನ ತೋರಿಸುತ್ತೆ. ದಿಸ್ ಈಸ್ ಕಾಲ್ಡ್ ಕ್ವೇರಿ. ಓಕೆ, ನಾವು ಗ್ರೂಪ್ ಸಿಯಲ್ಲಿ ಕಮ್ಯುನಿಕೇಷನ್ ಪೇಪರಲ್ಲಿ ಓದುವ ಕಂಪ್ಯೂಟರಲ್ಲಿ ಒಂದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅಂತ ಓದ್ತೀವಿ ಗೊತ್ತಾ, DBMS. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸಾಫ್ಟ್ವೇರ್ ಯಾವುದಿದೆ ಹೇಳಿ ಮೈ ಡಿಯರ್ ಫ್ರೆಂಡ್ಸ್? SQL ಅಂತ ಬರುತ್ತೆ. ಅದು ಏನು? ಸ್ಟ್ರಕ್ಚರ್ಡ್ ಕ್ವೇರಿ ಲ್ಯಾಂಗ್ವೇಜ್. ಓಕೆ, ವೆರಿ ಇಂಪಾರ್ಟೆಂಟ್. ಇದೊಂದು ಡೇಟಾಬೇಸ್ ಮ್ಯಾನೇಜ್ಮೆಂಟ್. ಇದು ಎಲ್ಲಿ ಯೂಸ್ ಆಗುತ್ತೆ ಗೊತ್ತಾ? ಇದು ಬಂದ್ಬಿಟ್ಟು GIS ಅಲ್ಲಿ ಯೂಸ್ ಮಾಡ್ತಾರೆ. ಬಿಕಾಸ್ ಬಿಗ್ ಡೇಟಾ ಇರುತ್ತೆ, ರೈಟ್? ಡೇಟಾಬೇಸ್ ಭಾಳ ಇರುತ್ತೆ, ಅದಕ್ಕಾಗಿ. ಸೊ ಅಲ್ಟಿಮೇಟ್ಲಿ ನಿಮ್ಗೆ ಗೊತ್ತಾಯಿತು GIS ಅಂದರೆ ಏನು, ಅದ್ರ ಬೇಸಿಕ್ ಫಂಕ್ಷನ್ಸ್ ಏನು, ಎಂಟೈರನ್ನು ಈ ಟೇಬಲಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಕೊಳ್ಳಿ. ಡೇಟಾ ಇನ್ಪುಟ್ ಅಂದರೆ ಏನು, ರೆಜಿಸ್ಟರ್ ಇರುತ್ತೆ, ವೆಕ್ಟರ್ ಇರುತ್ತೆ. ಡೇಟಾ ಮ್ಯಾನೇಜ್ಮೆಂಟ್ ಅಂದರೆ ಏನು, ನಾನು ಐ ಕ್ಯಾನ್ ಎಡಿಟ್ ಇಟ್, ಐ ಕ್ಯಾನ್ ಅಪ್ಡೇಟ್ ಇಟ್, ಐ ಕ್ಯಾನ್ ಆ್ಯಡ್, ಐ ಕ್ಯಾನ್ ಡಿಲೀಟ್, ಐ ಕ್ಯಾನ್ ಜಾಯಿಂಟ್, ಐ ಕ್ಯಾನ್ ವಾಟ್ ಎವರ್ ಐ ಕ್ಯಾನ್ ಡೂ ಇನ್ ಆಟ್ರಿಬ್ಯೂಟ್ ಟೇಬಲ್. ಕ್ವೇರಿ ಅಂದರೆ ಏನು? ಆಸ್ಕ್ ದ ಕ್ವಶನ್, ಫೈಂಡ್ ದ ಇನ್ಫಾರ್ಮೇಷನ್. ನನಗೆ ಆಟ್ರಿಬ್ಯೂಟ್ ಕ್ವೇರಿ ಬೇಕಾ, ಸ್ಪೇಷಲ್ ಕ್ವೇರಿ ಬೇಕಾ? ಆಟ್ರಿಬ್ಯೂಟ್ ಡೇಟಾದಲ್ಲಿ ನನಗೆ ಕ್ವಶನ್ಗೆ ಆನ್ಸರ್ ಬೇಕಾ, ಸ್ಪೇಷಲ್ ಕ್ವೇರಿಯಲ್ಲಿರೋ ಕ್ವಶನ್ಗೆ ಆನ್ಸರ್ ಬೇಕಾ? ದಟ್ ಐ ಕ್ಯಾನ್ ಡನ್. ಸ್ಪೇಷಲ್ ಎನಾಲಿಸಿಸ್ ಮಾಡೋದು, ರೆಜಿಸ್ಟರ್ ಡೇಟಾ, ಲೇಯರ್ಸ್ ಡೇಟಾ, ರೆಜಿಸ್ಟರ್ ಡೇಟಾನ ನಾನು ಎನಲೈಸ್ ಮಾಡ್ಬೋದು. ಸರ್ಫೇಸ್ ಎನಾಲಿಸಿಸ್, ಏರಿಯಾ ಏನೇನಿದೆ ಅದ್ರದ್ದು ಏನು ಅಂತ ಎನಲೈಸ್ ಮಾಡ್ಬೋದು. ಸ್ಲೋಪ್ ಏನು, ಹೈಡ್ರಾಲಜಿ ಏನು, ಎಲ್ಲನೂ ಎನಲೈಸ್ ಮಾಡ್ಬೋದು. ಔಟ್ಪುಟ್, ನನಗೆ ಬೇಕಾಗಿರುವಂತಹ ಒಂದು ಔಟ್ಪುಟ್ನು ಕೂಡ ತೊಗೋಬೋದು. ಎಕ್ಸಾಂಪಲ್, ನಾನು ಮ್ಯಾಪ್ ಮಾಡ್ಬೋದು, ಚಾರ್ಟ್ ಮಾಡ್ಬೋದು, ರಿಪೋರ್ಟ್ಸ್ ಮಾಡ್ಬೋದು, ಲೇಯರ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ಬೋದು. ಅಲ್ಟಿಮೇಟ್ಲಿ ನಾವೇನು ಮಾಡ್ಬೋದು, ಈ GIS ಡೇಟಾನ, ಇಟ್ ಈಸ್ ದ ಇನ್ಫಾರ್ಮೇಷನ್ ಈಸ್ ಯೂಸ್ಡ್ ಫಾರ್ ದ ಡಿಸಿಷನ್ ಆ್ಯಂಡ್ ದ ಬೆಟರ್ ಪ್ಲ್ಯಾನಿಂಗ್ಗೋಸ್ಕರ. ಸೊ ಅಲ್ಟಿಮೇಟ್ಲಿ GIS ವರ್ಕ್ಫ್ಲೋ ನೋಡಿ, ಇವಾಗ ಇನ್ಪುಟ್ ಇರುತ್ತೆ, ಮ್ಯಾನೇಜ್ ಮಾಡ್ತೀನಿ, ಕ್ವೇರಿ ಮಾಡ್ತೀನಿ, ಅನಲೈಸ್ ಮಾಡ್ತೀನಿ, ಐ ವಿಲ್ ಗೆಟ್ ದ ಔಟ್ಪುಟ್. ಔಟ್ ಆಫ್ ದಟ್ ಔಟ್ಪುಟ್ ಐ ವಿಲ್ ಟೇಕ್ ಅ ಇಂಪಾರ್ಟೆಂಟ್ ಬೆಟರ್ ಡಿಸಿಷನ್ ಫಾರ್ ದ ವೆಲ್ಫೇರ್ ಆಫ್ ದ ಪೀಪಲ್ ಅಥವಾ ವೆಲ್ಫೇರ್ ಆಫ್ ದ ಇನ್ಸ್ಟಿಟ್ಯೂಷನ್. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ದ ಲಾಸ್ಟ್ ಏನಪ್ಪ ಅಂದರೆ
ಲಿಟಲ್ ಕನ್ವರ್ಷನ್ಸ್ ಕೊಡ್ತೀನಿ ನೋಡಿ. ಟೇಬಲ್ MCQs ಕೇಳ್ಬೋದು. ಮ್ಯಾಪ್ ಅಂದರೆ GIS ಅಂದರೆ ಇದೊಂದು ರೆಪ್ರೆಸೆಂಟೇಷನ್ ಆಗಿರುತ್ತೆ, ಇದು ಒಂದು ಸ್ಟೋರೇಜ್ ಮ್ಯಾನೇಜ್ಮೆಂಟ್ ಅನಾಲಿಸಿಸ್. ಓಕೆ, ಫೋಟೋ, ಮ್ಯಾಪ್, GIS ನೋಡಿ. ಫಸ್ಟ್ ಅಲ್ಲಿ ಇದ್ದಂತಹ ಒಂದು ಏನೋ ಇತ್ತು, ಮಾಸ್ಟರ್ ದ ಕಾನ್ಸೆಪ್ಟ್ ಅಂತ ಮಾಡಿದ್ದೆ ನೋಡಿ, ಇಲ್ಲಿಂದ ಅಲ್ಲಿ ತನಕ ಬಂದಿದೆ. ಫೋಟೋ, ಮ್ಯಾಪ್, GIS ಇಷ್ಟೆಲ್ಲ ಕನ್ವರ್ಟ್ ಆಗಬೇಕು ಅಂದರೆ ನಿಮಗೆ ಇಷ್ಟೆಲ್ಲ ಹೇಳಬೇಕಾದಂಥದ್ದು ಬಂತು ನನಗೆ. ಇಷ್ಟೆಲ್ಲ ನೀವು ಮಾಸ್ಟ್ರಿ ಮಾಡಿದ್ರೆ ಮಾಡರ್ನ್ ಸರ್ವೆ ಈಸ್ ನಥಿಂಗ್ ಡಿಯರ್ ಫ್ರೆಂಡ್ಸ್. ಓಕೆ, ಫೋಟೋ ಅಂದರೆ ಏನು ರೀ, ಮ್ಯಾಪ್ ಅಂದರೆ ಏನು, GIS ಕಂಪೇರ್ ಮಾಡೋಣ. ಇಷ್ಟೆಲ್ಲ ಓದಿದ್ದೀವಿ ಅಲ್ವಾ. ವಾಟ್ ಇಟ್ ಈಸ್ ಸರ್, ಇದು ರಾ ಅಬ್ಸರ್ವೇಷನ್, ಇದು ಕರೆಕ್ಟೆಡ್ ಸರ್, ಇದು ಅನಾಲಿಟಿಕಲ್ ಸರ್, ಇದು ಲೇಯರ್ಸ್, ಡಿಸ್ಟಾರ್ಷನ್ ಇದರಲ್ಲಿ ಅಫ್ಕೋರ್ಸ್ ಇರುತ್ತೆ, ಇದರಲ್ಲಿ ಕರೆಕ್ಷನ್ ಆಗಿರುತ್ತೆ. ಇಲ್ಲಿ ಹಂಗಿಲ್ಲ, ಲೇಯರ್ಸ್ ಇರುತ್ತೆ, ಆಟ್ರಿಬ್ಯೂಟ್ ಇರುತ್ತೆ, ಟೂಲ್ಸ್ ಇರುತ್ತೆ. ಡೇಟಾ ಏನಿರುತ್ತೆ ಸರ್, ಇಲ್ಲಿ ಪಿಕ್ಸೆಲ್ಸ್ ಇರುತ್ತೆ, ಇಲ್ಲಿ ಸಿಂಬಲ್ಸ್ ಇರುತ್ತೆ, ಜಾಮೆಟ್ರೀಸ್ ಇರುತ್ತೆ, ಇಲ್ಲಿ ಕ್ವೇರೀಸ್ ಇರುತ್ತೆ, ಓವರ್ಲೇಸ್, ಲೇಯರ್ ಓವರ್ಲೇಸ್, ಮಾಡಲಿಂಗ್ಸ್ ಇರುತ್ತೆ. ಬೆಸ್ಟ್ ಏನಕ್ರಿ ಇದು ವಿಜುವಲ್ ರಿಪ್ರೆಸೆಂಟೇಷನ್ಗೆ ಯೂಸು, ಇದು ಮೆಜರ್ಮೆಂಟಿಗೆ. ಮ್ಯಾಪ್ ಈಸ್ ನಥಿಂಗ್ ಬಟ್ ಮೆಜರ್ಮೆಂಟ್ ಯೂಸಿಂಗ್ ಸ್ಕೇಲ್ಸ್. ಬಟ್ GIS ಏನಕ್ರಿ ಯೂಸು, ಅನಾಲಿಸಿಸ್ಗೋಸ್ಕರ, ಡಿಸಿಷನ್ ಮೇಕಿಂಗ್ಗೋಸ್ಕರ. ಅಲ್ಟಿಮೇಟ್ಲಿ ಇನ್ ಅನ್ ಅಡ್ಮಿನಿಸ್ಟ್ರೇಷನ್, ಇನ್ ಅ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, IAS takes the decision based on these GIS datas. Okay, in backward areas so and so drought ಇದೆ, how much percentage of drought ಇದೆ, how much percent of people got affected, ಅವ್ರಿಗೆ ನಾವು ಏನು ಮಾಡಬೇಕು, whether we give insurance, right? Everything is decided based on this very important data called GIS data. Okay, very important. ಓಕೆ, ಎಸ್, ಫೋಟೋ ಟು GIS ನೋಡಿರಿ. ಫೋಟೋ ಅಕ್ವೈರ್ ಮಾಡಿದೆ, ನಾನು ಕ್ವಾಲಿಟಿ ಚೆಕ್ ಮಾಡಿದೆ, GCP's ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ ರೆಫರೆನ್ಸ್ ಸ್ಟೇಷನಿಂದ ನಾನು ಅಕ್ಯುರೇಟ್ ಮಾಡಿಕೊಂಡೆ, ರೆಕ್ಟಿಫಿಕೇಷನ್ ಮಾಡಿಕೊಂಡೆ, ಅರ್ಧೋ ರೆಕ್ಟಿಫಿಕೇಷನ್ ಮಾಡಿದೆ, ಮೊಸಾಯಿಕ್ ಮಾಡಿದೆ, ಅರ್ಧೋ ಮೊಸಾಯಿಕ್ ಮಾಡಿದೆ, ಕ್ಲಾಸಿಫಿಕೇಷನ್ಸ್ ಕೂಡ ಮಾಡಿದೆ, ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಷನ್ಸ್ ಕೂಡ ಮಾಡಿದೆ, ಡಿಜಿಟೈಸೇಷನ್ ಮಾಡಿದೆ, ಆಟ್ರಿಬ್ಯೂಟ್ಸ್ ಮಾಡಿದೆ, GIS ಸ್ಟೋರ್ ಮಾಡಿ, ಅನಲೈಸ್ ಮಾಡಿ, ಔಟ್ಪುಟ್ ಕೂಡ ತೆಗೆದೆ. ಸೊ ದಿಸ್ ಈಸ್ ಹೌ ಟೋಟಲ್ ಫೋಟೋ ಟು ಮ್ಯಾಪ್ ಟು GIS ವರ್ಕ್ಫ್ಲೋ ಆಗುತ್ತೆ. ಓಕೆ, ಎಸ್. ಸೊ ಇನ್ನೊಂದು ಏನಂದರೆ, ಇಷ್ಟೆಲ್ಲ ಆದಮೇಲೆ ನನಗೆ ಔಟ್ಪುಟ್ಸ್ ಏನು ಬಂತು ಈ ಮ್ಯಾಪಿಂದ? ಆರ್ಧೋ ಫೋಟೋ ಔಟ್ಪುಟ್, DEM ಪ್ರಾಡಕ್ಟ್, DSM ಪ್ರಾಡಕ್ಟ್, ವೆಕ್ಟರ್ ಲೇಯರ್ಸ್, ಕ್ಲಾಸಿಫಿಕೇಷನ್, ಥಿಮ್ಯಾಟಿಕ್ ಲೇಯರ್ಸ್, ಸೂಪರ್ವೈಸ್ಡ್, ಅನ್ಸೂಪರ್ವೈಸ್ಡ್, ಆಬ್ಜೆಕ್ಟಿಫೈಡ್, ಫೈನಲಿ ಓವರಾಲ್ ಆಗಿ ವೆರಿ ಡೆಪ್ತ್ ಅಂಡರ್ಸ್ಟ್ಯಾಂಡಬಲ್ ಕಾರ್ಟೋಗ್ರಾಫಿಕ್ ಮ್ಯಾಪ್ ಪ್ರಿಪೇರ್ ಆಗಿರುತ್ತೆ. ಇದನ್ನು ಕೂಡ ಬರುತ್ತೆ, ರೈಟ್? ಎಸ್ ಸರ್, ಇದು ನನಗೆ ಇನ್ನೂ ಅರ್ಥ ಆಗಿಲ್ಲ ಸರ್, ಇದು ಎಲ್ಲಿರ್ಬೋದು ಈ ಲೇಯರ್ಸ್ ಅಂತ ಇದ್ದೀರಾ ನೋಡಿ. ಇದು ನಾನು ಜಸ್ಟ್ ಒಂದು ಗೂಗಲ್ ಮ್ಯಾಪಲ್ಲಿ ತೆಗೆದಿದ್ದೀನಿ. ಇಲ್ಲಿ ಲೇಯರ್ ಅಂತ ಇಲ್ಲೊಂದು ಇರುತ್ತೆ ನೋಡಿ, ಇದ್ರ ಮೇಲೆ ಒತ್ತಿದಾಗ ನಿಮಗೆ ಕಾಣುತ್ತೆ. ಡಿಫಾಲ್ಟ್ ಏನು, ಸ್ಯಾಟಲೈಟ್ ಅಂದರೆ ಸ್ಯಾಟಲೈಟ್, ಟೆರೈನ್ ಅಂದರೆ ಟೆರೈನ್, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಮಾತ್ರ ಬೇಕು, ಟ್ರಾಫಿಕ್ ಮಾತ್ರ ಬೇಕು, ವೈಲ್ಡ್ ಫಾರೆಸ್ಟ್, ಏರ್ ಕ್ವಾಲಿಟಿ, ರೈಸ್ಡ್ ಬಿಲ್ಡಿಂಗ್ಸ್ ನೋಡಿ. ದಿಸ್ ಈಸ್ ಕಾಲ್ಡ್ ಏನು ಫ್ರೆಂಡ್ಸ್? ದಿಸ್ ಈಸ್ ಕಾಲ್ಡ್ GIS ಲೇಯರ್ಸ್. ನಮ್ಮ ಗೂಗಲ್ ಮ್ಯಾಪ್ಸಲ್ಲಿ ಇವೆಲ್ಲ ಇದೆ, ಬಟ್ ಇದನ್ನು ನಾವು ಅಕಾಡೆಮಿಕಲಿ ಓದಿದಾಗ ಇದು ಒಂದು GIS ಲೇಯರ್ಸ್ ಆಗಿರುತ್ತೆ, ರೈಟ್? ವೆರಿ ಇಂಪಾರ್ಟೆಂಟ್. ಓಕೆ, ಎಸ್. ಇದನ್ನು ನಾನು ನಿಮಗೆ PPTಸಲ್ಲಿ ಕೊಟ್ಟಿರ್ತೀನಿ. ಡ್ರೋನ್ ವರ್ಕ್ಫ್ಲೋ ಆದಾಗ ಹೆಂಗೆ ಪ್ರಾಸೆಸ್ ಆಯಿತು, ಜಸ್ಟ್ ಕೀವರ್ಡ್ಸ್ ಮತ್ತೆ ರಿಪೀಟ್ ಮಾಡ್ತೀನಿ. ಡ್ರೋನ್ ಇಮೇಜ್ ಇದೆ, ಅದನ್ನು SFM ಆಗಿದೆ, ಪಾಯಿಂಟ್ ಕ್ಲೌಡ್, DEM DSM, ಆರ್ಧೋ ಮೊಸಾಯಿಕ್ ಇಮೇಜ್ ಆಗಿದೆ, ಡಿಜಿಟೈಸ್ ಮಾಡಿದ್ದೀನಿ, ಕ್ಲಾಸಿಫೈ ಮಾಡಿದ್ದೀನಿ, ಲೇಯರ್ಸ್ ಮಾಡಿದ್ದೀನಿ, ಆಟ್ರಿಬ್ಯೂಟ್ ಟೇಬಲ್ಸ್. ಫೈನಲಿ ಐ ಆಮ್ ಗೆಟಿಂಗ್ ವೆರಿ ಇಂಪಾರ್ಟೆಂಟ್ ಔಟ್ಪುಟ್. ಸಿಮಿಲರ್ಲಿ ಸ್ಯಾಟಲೈಟ್ ಇಮೇಜಲ್ಲಿ ಏನು ಬರುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಇದೆ. ಅಬ್ಸರ್ವೇಷನ್ ಮಾಡಬೇಕು ನೀವು, ಮೈನ್ಯೂಟ್ ಅಬ್ಸರ್ವೇಷನ್ಸ್ನ. ಏನು, ಇಲ್ಲಿ ಸ್ಯಾಟಲೈಟ್ ಇಮೇಜ್ ಇದೆ, ಹೌದು, ಡ್ರೋನ್ ಇಮೇಜ್ ಇದೆ ಇಲ್ಲಿ ನೋಡಿ. ಇವೆಲ್ಲ ಏನೂ ಇಲ್ಲ. ರೆಕ್ಟಿಫಿಕೇಷನ್, ಆರ್ಧೋ ರೆಕ್ಟಿಫಿಕೇಷನ್, ಮೊಸಾಯಿಕಿಂಗ್, ಕ್ಲಾಸಿಫಿಕೇಷನ್, ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಷನ್, GIS ಲೇಯರ್ಸ್, GIS ಅನಾಲಿಸಿಸ್ ನೋಡಿ. ಅಲ್ಟಿಮೇಟ್ಲಿ ಯು ಆರ್ ಕಮಿಂಗ್ ಆ್ಯಂಡ್ ಫಾಲೋಯಿಂಗ್ ಇನ್ ಟು ದಿಸ್ GIS ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಬಟ್ ಈ ಪ್ರಾಸೆಸ್ ಮಾತ್ರ ವೇರಿಯೇಷನ್ ಆಗುತ್ತೆ. ಸ್ವಲ್ಪ ಈ ಆರ್ಡರ್ ನೆನ್ಪಿಟ್ಕೊಳ್ಳಿ. ಡನ್. ಬೇರೆದೇನು ಬರ್ಕೋಬೇಡಿ ಸುಮ್ಮನೆ ನೀವು. ಓಕೆ, ಜಸ್ಟ್ ಈ ಆರ್ಡರ್ಸ್ನ ನೆನ್ಪಿಟ್ಕೊಳ್ಳಿ. ಹೋಪ್ ಯು ಗೈಸ್ ಡನ್ ಇಟ್. ಆ್ಯಂಡ್ ಅಲ್ಟಿಮೇಟ್ಲಿ ಎಕ್ಸಾಮ್ ಪಾಯಿಂಟರ್ಸ್ ಇಲ್ಲಿ ಹೇಳಿರ್ತೀನಿ, ಅದನ್ನು ನೋಡ್ಕೊಳ್ಳಿ ನೀವು. ಓಕೆ, ಎಸ್. ಸೊ ಇಲ್ಲಿವರೆಗೂ 7 ಕ್ಲಾಸಸ್ ಮಾಡಿದ್ದೀನಿ ನಾನು. ಸೊ ಈಸ್ ದಿಸ್ 7 ಕ್ಲಾಸಸ್ ಬೇಕಾಗಿತ್ತಾ ಸರ್ ನಮಗೆ?
ಜಸ್ಟ್ ನಾನು ಕ್ವಶನ್ ಕೇಳ್ತಾ ಇದ್ದೀನಿ, ನಿಮಗೆ ಬೇಕಾಗಿತ್ತಾ? ಮೈ ಆನ್ಸರ್ ವಿಲ್ ಬಿ ಎಸ್, ಬಟ್ ಐ ಡೋಂಟ್ ನೋ ಅಬೌಟ್ ಯುವರ್ ಆನ್ಸರ್ಸ್. But I will justify my stance here for taking these classes. Why, sir? ನೋಡಿ, ನಾವು ಒಂದು ಏನೇ ಮಾಡಬೇಕು ಅಂದರೆ ಆ ಬ್ಯಾಟಲ್ ಫೀಲ್ಡ್ ಎಂಟರಿ ಆಗೋಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಬಿ ವೆರಿ ಥರೋ, ರೈಟ್? ವಿ ಹ್ಯಾವ್ ಟು ಬಿ ವೆಲ್ ಟ್ರೈನ್ಡ್ ಬಿಫೋರ್ ಎಂಟರಿಂಗ್ ಇನ್ ಟು ದಸ್ ಬ್ಯಾಟಲ್ ಫೀಲ್ಡ್. ದಿಸ್ ಸಿಲೆಬಸ್ ಈಸ್ ಲೈಕ್ ಅ ಬ್ಯಾಟಲ್ ಫೀಲ್ಡ್ ಫಾರ್ ಮೀ. ಸೊ ಬಿಫೋರ್ ದಟ್, ನಾನು ಒಬ್ಬ ಸಿವಿಲ್ ಇಂಜಿನಿಯರ್ ಇದ್ದೀನಿ, ನನಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. But it is very difficult for non-technical domain people. ನಾನು ಈ ಕ್ಲಾಸ್ ಮಾಡಬೇಕಾದ್ರೆ ನಾನು ಅವರನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮಾಡಿರುವಂತಹ ಕ್ಲಾಸ್ ಇದು. ಎಷ್ಟೋ ಸ್ಟೂಡೆಂಟ್ಸ್ ನನಗೆ ರಿಕ್ವೆಸ್ಟ್ ಮಾಡಿದ್ರು, ಸರ್ ಪ್ಲೀಸ್ ಸಿಲೆಬಸ್ಸಿಂದ ಸ್ಟಾರ್ಟ್ ಮಾಡಿ. ನೋ, ಐ ಡಿಂಟ್ ಲಿಸನ್ ಟು ದೆಮ್. ಬಿಕಾಸ್ ನನಗೆ ಟೆಕ್ನಿಕಲ್ ಪೀಪಲ್ ಅವರಿಗೂ ಮಾರ್ಕ್ಸ್ ಬರಬೇಕು, ಆ್ಯಂಡ್ ನಾನ್ ಟೆಕ್ನಿಕಲ್ ಪೀಪಲ್ ಐ ಮೀನ್ ಆಸ್ಪಿರೆಂಟ್ಸ್ ಇಬ್ಬರಿಗೂ ಮಾರ್ಕ್ಸ್ ಬರಬೇಕು. ಬಿಕಾಸ್ ದಿಸ್ ನ್ಯೂ ಸಿಲೆಬಸ್ ಟೋಟಲಿ ಡಿಸ್ಟರ್ಬ್ಡ್ ದ ಸ್ಟ್ರೆಸ್ ಲೆವೆಲ್ ಆಫ್ ದ ಪೀಪಲ್ ಹೂ ಈಸ್ ಪ್ರಿಪೇರಿಂಗ್ ಫಾರ್ ಲ್ಯಾಂಡ್ ಸರ್ವೆ. ಸೊ ಅದನ್ನು ಸಾರ್ಟ್ ಔಟ್ ಮಾಡೋಕ್ಕೆ ನಾನೇನು ಮಾಡಿದೆ, ಸೊ ಟೀಚಿಂಗ್ ಟು ದಿಸ್ ನಾನ್ ಟೆಕ್ನಿಕಲ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಸೊ ಬಟ್ ಸ್ಟಿಲ್ ಅವರನ್ನು ಒಂದು ಲೇಮನ್ ಲ್ಯಾಂಗ್ವೇಜಸಲ್ಲಿ ಎಕ್ಸ್ಪ್ಲೇನ್ ಮಾಡೋಣ, ಸೊ ದ್ಯಾಟ್ ಅವರಿಗೆ ಈ ಟೆಕ್ನಿಕಲ್ ಟರ್ಮ್ಸನ್ನು ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಆ ಒಂದು ಉದ್ದೇಶದಿಂದನೇ ನಾನು ಈ 7 ಕ್ಲಾಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ನಾನು ಡೈರೆಕ್ಟಾಗಿ ಕ್ಲಾಸ್ ತೊಗೊಂಡಿದ್ದರೆ ಒಂದೊಂದು ಚಾಪ್ಟರ್ನ ಅಟ್ಲೀಸ್ಟ್ 1 ಅಥವಾ 2 ಕ್ಲಾಸಸಲ್ಲೇ ಮುಗಿಸ್ಬೋದು. ಬಟ್ ಐ ಡೋಂಟ್ ಡೂ ಇಟ್. ಅದೊಂದು ಕಂಪ್ಲೀಟ್ ಜಸ್ಟಿಸ್ ಆಗಲ್ಲ. ಸುಮ್ಮನೆ ಏನೋ ಮಾಡಿ ಹೋಗೋದು, ಇಟ್ಸ್ ನಾಟ್ ಮೈ ಫಂಡ. ಮೈ ಅಲ್ಟಿಮೇಟ್ ಮೋಟೋ ಈಸ್ ಗೆಟಿಂಗ್ ದ ಮಾರ್ಕ್ಸ್. ಸೊ ಇವಾಗ ಏನು ಗೊತ್ತಾ ಫ್ರೆಂಡ್ಸ್, ಇವಾಗ ಅಲ್ಟಿಮೇಟ್ಲಿ ಬರೋಣ ಟಾಪಿಕ್ಗೆ. ಇವಾಗ ಯು ಪೀಪಲ್ ಆರ್ ರೆಡಿ ಟು ಏಸ್ ದಿಸ್ ಎಂಟೈರ್ ಸಿಲೆಬಸ್. ಐ ಆಮ್ ಗಿವಿಂಗ್ ಚಾಲೆಂಜ್ ಫಾರ್ ಯು ಗೈಸ್. ಇವಾಗ ನೀವು ಈ ಕ್ಲಾಸ್ ಆದಮೇಲೆ ನಿಮ್ಮ ನೋಟ್ಸನ್ನು ಸುಮ್ಮನೆ ಒಂದ್ಸಲ ಗ್ಲಾನ್ಸ್ ಮಾಡಿ. ಯೂಟ್ಯೂಬಲ್ಲಿ ಎಷ್ಟೇ ವೀಡಿಯೋಸ್ ಇರಲಿ, ಎಷ್ಟೇ ಕ್ವಶನ್ಸ್ಗಳು ಯಾವುದೇ ಒಂದು ವೀಡಿಯೋಸ್ ಮಾಡ್ತಾ ಇರಲಿ, ಯು ಜಸ್ಟ್ ಟ್ರೈ ಟು ಸಿ ದಮ್. ನೀವು ಸಾಲ್ವ್ ಮಾಡ್ತೀರಾ, ದಿಸ್ ಈಸ್ ಮೈ ಗ್ಯಾರಂಟಿ. Even though I didn't enter even into the syllabus, my dear friends, I just glanced at the syllabus pointers. Now you people are ready to ace that. So that's why ಇವಾಗ ಜಸ್ಟ್ ನೋಡಿ ಏನೇನು ಕವರ್ ಮಾಡಿದ್ದೀನಿ. ಎಲ್ಲ ಈ ಬೇಸಿಕ್ಸ್ ಕ್ಲಾಸಸಲ್ಲಿ ಸ್ಕೇಲ್ ಮಾಡಿದ್ದೀನಿ, ಟೈಪ್ಸ್ ಆಫ್ ಸ್ಯಾಟಲೈಟ್ಸ್ ಮಾಡಿದ್ದೀನಿ, ಇಮೇಜ್ ಆಕ್ವಿಸಿಷನ್ ಇವತ್ತು ಕ್ಲಾಸಲ್ಲಾಗಿದೆ, ರೈಟ್? ನೆಕ್ಸ್ಟ್ ರೆಸಲ್ಯೂಷನ್ ಟೈಪ್ಸ್ಗಳನ್ನು ಕೂಡ ಮಾಡಿದ್ದೀನಿ, ಪ್ರಾಸೆಸಿಂಗ್ ಕೂಡ ಮಾಡಿದ್ದೀನಿ, ರೆಕ್ಟಿಫಿಕೇಷನ್, ಆರ್ಥೋ ರೆಕ್ಟಿಫಿಕೇಷನ್, ಮೊಸಾಯಿಕಿಂಗ್, ಕ್ಲಾಸಿಫಿಕೇಷನ್, ಗೂಗಲ್ ಅರ್ಥನ್ನು ಕೂಡ ನಾನು ಒಂದು ವೆರಿ ಇಲ್ಲಸ್ಟ್ರೇಟಿವ್ ಆಗಿ ತೋರಿಸಿದ್ದೀನಿ, ರೈಟ್? ಟೈಪ್ಸ್ ಆಫ್ ಡ್ರೋನ್ ಓದಿಲ್ಲ, ನೋಡೋಣ. ಡ್ರೋನ್ ಸರ್ವೆ, ಗ್ರೌಂಡ್ ಕಂಟ್ರೋಲ್, ಎಸ್. ಅಕ್ವಿಜಿಷನ್, ಹೌದು. ವೇರಿಯಸ್ ಪ್ರಾಸೆಸಿಂಗ್, SFM, ಪಾಯಿಂಟ್ ಕ್ಲೌಡ್, DEM, DSM, ORI, ಎವ್ರಿಥಿಂಗ್ ಡನ್ ಅಲ್ವಾ? ಇವಾಗ ಅಂಡರ್ಸ್ಟ್ಯಾಂಡ್ ಈಸಿಯಾಗಿ ಆಗುತ್ತಲ್ವಾ ನಿಮಗೆ? ರಿಮೋಟ್ ಸೆನ್ಸಿಂಗ್, ಟೈಪ್ಸ್ ಆಫ್ ಸೆನ್ಸರ್, ರೆಸಲ್ಯೂಷನ್ಸ್, ಲಿಡಾರ್ ಅಂದರೆ ಏನು ರೀ? ಲೈಟ್ ಡಿಟೆಕ್ಷನ್ ಆ್ಯಂಡ್ ರೇಂಜ್, ಗ್ಲೋಬಲ್ ಪೊಸಿಷನಿಂಗ್ ಡಿಫಾಲ್ಟ್ ಆಗಿದೆ. CRS, ಎಂಟೈರ್ CRS ಸಿಸ್ಟಮೇ ಓದಿದ್ವಿ ನಾವು, ರೈಟ್? GIS, ವಾಟ್ ಆ್ಯಂಡ್ ಆಲ್ ಅಂತ ಓದೋಣ. ಜಸ್ಟ್ ಮೇನ್ ಇಂಪಾರ್ಟೆಂಟ್ ನಿಮಗೆ ಕೋರ್ ಥೀಮ್ ಏನು ಬೇಕಾಗಿತ್ತು ಅದನ್ನು ಇಂಪಾರ್ಟೆಂಟು, ಆಮೇಲೆ ನೋಡೋಣ ಅದನ್ನು. ಇಂಟ್ರೊಡಕ್ಷನ್ ಅಂದರೆ ಏನು, ಪ್ರಿನ್ಸಿಪಲ್ಸ್ ಅಂದರೆ ಏನು, ಅಪ್ಲಿಕೇಶನ್ಸ್ ಏನು, ಒಂದು ನಾರ್ಮಲ್ GPT ಕೂಡ ಕೊಡುತ್ತೆ ಇದು. ಬಟ್ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಕಾನ್ಸೆಪ್ಟ್ಸ್, understanding these important domain is very important, right? Next, advanced positioning ಅಂತೂ ನಾವು ಚೆನ್ನಾಗಿ ಮಾಡಿಬಿಟ್ಟಿದ್ದೀವಿ. GPS, errors correction, DGPS, right? GNS rovers ಸೂಪರ್ ಆಗಿ ಮಾಡಿದ್ದೀವಿ ನಾವು, ಯಾಕಂದರೆ RTK, CORS, ಕರ್ನಾಟಕ, NTRIP, ಫೀಲ್ಡ್, ಓವರಾಲ್ GNSS, GPS, GLONASS, Galileo ಎಲ್ಲ ಮಾಡಿದ್ದೀವಿ. DOP ಸರ್, lesser the DOP, higher the accuracy, higher the clarity, higher the usable format. ರಿಲೇಟೆಡ್ ಸಾಫ್ಟ್ವೇರ್ಸ್ ನೋಡೋಣ. ಇವು ಏನು ರೀ, ಜಸ್ಟ್ ಒಂದು ಹಾಫ್ ಪೇಜರ್ ನೋಟ್ಸ್ ಇದು ಅಷ್ಟೇ, ಎಕ್ಸಾಮ್ ಓರಿಯೆಂಟೆಡ್. ಯಾವಾಗಲೂ ಏನು ಮಾಡ್ತೀರಿ ಅಂದರೆ ಯು ಹ್ಯಾವ್ ಟು ಹಿಟ್ ದಟ್ ಕೋರ್ ಏನಿದೆ ಅದನ್ನು ನೋಡ್ಕೋಬೇಕು. ಓಕೆ, ದಿಸ್ ಈಸ್ ಟೋಟಲಿ ಡಿಫ್ರೆಂಟ್ ಡೊಮೇನ್, ವಿಲ್ ಡೂ ಇಟ್. ಓಕೆ, AutoCAD ವೆರಿ ಸಿಂಪಲ್ ಇದೆ. ಯು ಪೀಪಲ್ ಹ್ಯಾವ್ ಕಾಂಪ್ಲಿಕೇಟೆಡ್ ಇಟ್, ಡೋಂಟ್ ವರಿ ಅಬೌಟ್ ಇಟ್. ಸಿಂಪಲ್ ಇದೆ ರೀ. ಲೈನ್, ಸಪೋಸ್ ನಾನು ಲೈನ್ ಹಾಕಬೇಕು ಅಂದರೆ ಯಾವ ಕಮೆಂಟ್ ಅಂತ ಕೇಳ್ತಾರೆ, ಲೈನ್ ಕಮೆಂಟ್.
ಸರ್ಕಲ್ ಆಗಬೇಕು ಅಂದರೆ ಏನು SIR ಕಮೆಂಟ್ CAR ಅಂತ ಈ ಥರ ಐ ಮೀನ್ ನಾಟ್ ಹೈಪೋಥೆಟಿಕಲ್ ಐಮ್ ಟೆಲಿಂಗ್ ಈ ಥರ ಈಸಿ ಕ್ವಶನ್ಸ್ ಕೇಳ್ತಾರೆ. ಡೋಂಟ್ ವರಿ. ಹ್ಯಾಚಿಂಗ್ ಅಂದರೆ ಏನು 2D 3D ಹೆಂಗೆ ನಾನು ಕನ್ವರ್ಟ್ ಮಾಡಬೇಕು. ಎಕ್ಸ್ಟ್ರೂಷನ್ ಅಂತ ಇದೆ, ಏನಂತ ಗೊತ್ತಾ, ಮಿರರ್ ಆಪ್ಷನ್ ಇದೆ ಸರ್. ಸೊ ಇಲ್ಲಿ ಒಂದು ಈ ಥರ ಆಬ್ಜೆಕ್ಟ್ ಇದೆ, ಅದನ್ನು ಮಿರರ್ ಮಾಡಿದ್ರೆ ಏನಾಗುತ್ತೆ, ಮಿರರ್ ಅದಕ್ಕೆ ಆಪ್ಷನ್ ಏನು ರೀ, ಅದಕ್ಕೆ ಒಂದು ಕಮಾಂಡ್ ಅಂತ ಇರುತ್ತೆ, ಅದೇನು MIRR ಇದೆ ಕಮಾಂಡ್. ಎಕ್ಸ್ಟ್ರೂಷನ್ ಅಂದರೆ ಏನು, ಸಪೋಸ್ ಇದು 2D ಇದೆ ಸರ್, ಅದನ್ನು ನೀವೇನು ಮಾಡೋ ಗೊತ್ತಾ, ಎಕ್ಸ್ಟ್ರೂಷನ್ ಅಂತ ಒಂದು ಕೀವರ್ಡ್ ಹೊಡಿಬೇಕು. ಅದು ಏನು ಕಮಾಂಡ್ ಅಂತ ನೋಡೋಣ ನಾವು. ಅದು ಏನು ಮಾಡೋದು ಬಿಡ್ತಾ ಗೊತ್ತಾ, ನೀವು ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಮೇಲ್ಗಡೆ ಎಕ್ಸ್ಟೆಂಡ್ ಮಾಡಿ ಅಪ್ಪರ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಈ ಥರ ನಿಮಗೆ ಎದ್ದೋಗ್ಬಿಡುತ್ತೆ. ಏನಾಯ್ತು ರೀ ಇದು 3D ಆಯ್ತಲ್ವಾ. ದ್ಯಾಟ್ಸ್ ಆಲ್, ದ್ಯಾಟ್ ಈಸ್ ಕಾಲ್ಡ್ ಎಕ್ಸ್ಟ್ರೂಷನ್. ಸಿಂಪಲ್ ಇದೆ, ಡೋಂಟ್ ಕಾಂಪ್ಲಿಕೇಟ್ ಇಟ್. ಓಕೆ, GIS ಸಾಫ್ಟ್ವೇರ್ಸ್, ಯು ಕಾನ್ಸಂಟ್ರೇಟ್ ಆನ್ ದೀಸ್ ಬಿಗ್ ಟಾಪಿಕ್ಸ್ ಮೈ ಡಿಯರ್ಸ್. ನೋಡಿ ಎಲ್ಲ ಓದಿದ್ರೆ ನೀವು. ಲೋಡಿಂಗ್ ಡೇಟ್, ವೆಕ್ಟರ್ ಡೇಟಾ, ರೇಸ್ಟರ್ ಡೇಟಾ, ಲೇಯರ್ ಮ್ಯಾನೇಜ್ಮೆಂಟ್, ಆಟ್ರಿಬ್ಯೂಟ್ ಟೇಬಲ್, ಸ್ಪೇಷಿಯಲ್ ಕ್ವೆರೀಸ್, ಡಿಜಿಟೈಸ್ ಹೆಂಗೆ ಮಾಡಬೇಕು, ಡಿಜಿಟೈಸೇಷನ್, ಎಡಿಟ್ ಹೆಂಗೆ ಮಾಡಬೇಕು ವೆಕ್ಟರ್ ಲೇಯರ್ಗೆ, ಐ ಕ್ಯಾನ್ ಎಡಿಟ್, ಐ ಕ್ಯಾನ್ ಅಪ್ಡೇಟ್, ಮ್ಯಾಪ್ ಲೇಔಟ್, ಮ್ಯಾಪ್ ಟು GIS, ಪ್ಲಗಿನ್ಸ್ ಇವೆಲ್ಲ ನೋಡೋಣ. ಕೋಆರ್ಡಿನೇಟ್ ರೆಫರೆನ್ಸ್ ಒಂದು ಬಿಗ್ ಕ್ಲಾಸ್ ತೊಗೊಂಡಿದ್ದೀನಿ ನಾನು, ಬಿಕಾಸ್ ದಿಸ್ ಇಸ್ ದ ಬೇಸ್ ಫಾರ್ GPS, ದಿಸ್ ಇಸ್ ದ ಬೇಸ್ ಫಾರ್ ಡ್ರೋನ್, ದಿಸ್ ಇಸ್ ದ ಬೇಸ್ ಫಾರ್ ಸ್ಯಾಟಲೈಟ್. I have invested my every seconds very cautiously and very strategically, my dear friends. ಇದರ ಹಿಂದೆ ಬಹಳ ಫೇಸ್ ಮಾಡಿದ್ದೀನಿ ನಾನು. ಇಟ್ಸ್ ನಾಟ್ ಈಸಿ ಟು ಹ್ಯಾಂಡಲ್ ದಿಸ್ ಯೂಟ್ಯೂಬ್ ವೀಡಿಯೋಸ್. ಓಕೆ, ವೇರಿಯಸ್ ಸರ್ವರ್ಸ್ ಇದೆ, ನೋಡುವ ಏನು ಅಂತ. Yes, it is totally application of that about topics, very easy to handle. Okay, all together we can make, I can assure 33 to 35% I can do it, my dear, because ಕೆಳಗಡೆ ಸರ್ಟನ್ ಟಾಪಿಕ್ಸ್ ಇದೆ ವಿಚ್ ಆರ್ ವೆರಿ ಕೋರ್ ಫಾರ್ ದ ಕಂಪ್ಯೂಟರ್ ಪೀಪಲ್. ಇವನ್ ಐ ಆಮ್ ನಾಟ್ ಬಿಲಾಂಗ್ಸ್ ಟು ದ್ಯಾಟ್ ಡೊಮೈನ್, ಐ ಬಿಲಾಂಗ್ಸ್ ಟು ಸಿವಿಲ್ ಇಂಜಿನಿಯರಿಂಗ್ ಡೊಮೈನ್, ವಿಚ್ ಐ ನೋಟ್ ಹೌ ಟು ಟೀಚ್ ದ ಪೀಪಲ್. ಬಟ್ ಕಂಪ್ಯೂಟರ್ ಪ್ಲೀಸ್ ನಮಗೆ ಕೇಳಬೇಡಿ. ಐ ಕ್ಯಾನ್ ಅಶ್ಯೂರ್ ಯು 33 to 35%. ನೀವು ಚೆನ್ನಾಗಿ ಓದಿದರೆ ಯು ವಿಲ್ ಬಿ ಗೆಟ್ಟಿಂಗ್ ಅಟ್ ಲೀಸ್ಟ್ 25+ ಫಾರ್ ಶೋರ್. 25 to 30 ಈಸಿಲಿ ಸ್ಕೋರಬಲ್ ಮಾಡೋಣ. ಬಟ್ ಈಸಿಯಾಗಿ ಬರಲ್ಲ ಫ್ರೆಂಡ್ಸ್. ಇಟ್ ರಿಕ್ವೈರ್ಸ್ ಲಾಟ್ ಆಫ್ ರಿಟೆನ್ಷನ್ ಎಬಿಲಿಟಿ, ರೈಟ್? ಎಸ್. ಸೊ ಎವ್ರಿಥಿಂಗ್ ಈಸ್ ಗೋಯಿಂಗ್ ವೆಲ್. ಎಷ್ಟೋ ಸ್ಟೂಡೆಂಟ್ಸ್ಗಳು ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಅವ್ರಿಗೆ ಸ್ಟಿಲ್ ದೇ ಆರ್ ಅನೇಬಲ್ ಟು ಫೈಂಡ್ ವೇರಿಯಸ್ PDFs ಆ್ಯಂಡ್ ಆಲ್. ಪ್ಲೀಸ್ ಟ್ರೈ ಟು ಜಾಯಿನ್ ಮೈ ಟೆಲಿಗ್ರಾಮ್ ಚಾನಲ್ and YouTube channel for updates and all, because soon after the class updates mugushkonbidi, because time is very short. I'm extremely thank you for providing me a very valuable time. It's not easy to give a very precious time in this very hectic schedule. Thank you for that. I'm also a learner, I'm also still a beginner in this field. Please, if any suggestions and feedback, please provide me either in the comment section or else in the Telegram. Please let me know in the comments as well. If I found any best suggestions, I'll upload in the future videos. Okay, your support is very important for me to get motivated every day. So one thing I can tell you is thank you for providing time, and please try to share these videos to the needy aspirants. Okay. ಎಸ್. ಸೊ ಇದನ್ನು ಕ್ಲಾಸ್ ಮುಗಿಸಿದ ಮೇಲೆ ಮಾತ್ರ ನಾನು ಹೇಳಿದ್ದೆ ನಿಮಗೆ ದಟ್ ಐ ವಿಲ್ ಬಿ ಟೇಕಿಂಗ್ ಅ ಇಂಟರಾಕ್ಟಿವ್ ಸೆಷನ್. ಓಕೆ, ಇಂಟರಾಕ್ಟಿವ್ ಸೆಷನ್. ಸೊ ಪ್ಲೀಸ್ ಟ್ರೈ ಟು ಅಟೆಂಡ್ ಇಟ್. ಯು ಟ್ರೈ ಟು ಆಸ್ಕ್ ದ ಕ್ವಶನ್ಸ್, ವಾಟ್ ಎವರ್ ದ ಡೌಟ್ಸ್ ಯು ಹ್ಯಾವ್. ಓಕೆ, ಇವನ್ ಇಫ್ ಐ ಹ್ಯಾವ್ ಸ್ಟ್ರೆಂತ್ಸ್, ಐ ವಿಲ್ ಸ್ಟ್ರೆಂಥನ್ ಇಟ್. ಇವನ್ ಇಫ್ ಐ ಹ್ಯಾವ್ ವೀಕ್ಸ್, ಪ್ಲೀಸ್ ಲೆಟ್ ಮಿ ನೋ. ಐ ವಿಲ್ ಟ್ರೈ ಟು ಕರೆಕ್ಟ್ ಮೈ ವೀಕ್ನೆಸ್. ಎಸ್. ಸೊ ವಿತ್ ಎನರ್ಜಿ, ಮೈ ಫ್ರೆಂಡ್ಸ್, ಥ್ಯಾಂಕ್ ಯು for your wonderful time, and please take care. Don't take stress about this exam. Okay, ಏನ್ರಿ ಒಂದು ಎಕ್ಸಾಮ್ ಬರುತ್ತೆ, ವಿಲ್ ಹ್ಯಾಂಡಲ್ ಇಟ್, ದಟ್ಸ್ ಆಲ್. ಓಕೆ, yes, bye.